ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶ ಮತ್ತೊಮ್ಮೆ ಹೊತ್ತಿ ಉರಿತಾ ಇದೆ. ಈ ಬಾರಿ ಈ ರೀತಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಗಿರೋದು ಭಾರತ ವಿರೋಧಿಯೊಬ್ಬನ ಹತ್ಯೆ. ಭಾರತ ವಿರೋಧಿಯೊಬ್ಬನನ್ನ ಅಲ್ಲಿನ ಅಪರಿಚಿತ ದುಷ್ಕರ್ಮಿಗಳು ಹತ್ಯೆ ಮಾಡ್ತಾರೆ. ಗುಂಡಿಟ್ಟು ಕೊಲೆ ಆಗ್ತಾನೆ ಆತ, ಗುಂಡಿಟ್ಟು ಕೊಲೆ ಮಾಡಲಾಗುತ್ತೆ. ಅದಾದ ನಂತರ ಹೊತ್ತಿಕೊಂಡಂಥ ಬೆಂಕಿ ಇವತ್ತು ಇಡೀ ಬಾಂಗ್ಲಾದೇಶಕ್ಕೆ ಆವರಿಸಿದೆ. ಅಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಬಡಪಾಯಿ ಹಿಂದೂಗಳು, ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು. ಭಾರತ ವಿರೋಧಿ ಘೋಷಣೆಯನ್ನ ಕೂಗಿ ಭಾರತದ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿಸ್ತೀನಿ ಅಂತ ಹೊರಟಂತ ಉಸ್ಮಾನ್ ಹದಿಯನ್ನ ಕೊಂದಿದ್ದಾರೆ ಅಪರಿಚಿತರು. ಇದರ ಬೆನ್ನಿಗೆ ಅಲ್ಲಿ ಹಿಂಸಾಚಾರ ಶುರುವಾಗಿರೋದು. ಹಿಂದೂ ಯುವಕನೊಬ್ಬರನ್ನ ಹತ್ಯೆ ಮಾಡಲಾಯಿತು ಅತ್ಯಂತ ಬರ್ಬರವಾಗಿ. ಪ್ರವಾದಿ ಮೊಹಮ್ಮದರನ್ನ ನಿಂದಿಸಿದ ಅನ್ನೋ ಕಾರಣಕ್ಕಾಗಿ, ಕ್ಷುಲ್ಲಕ ಕಾರಣ ಅಂದ್ರೆ ಆತ ನಿಂದಿಸಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ, ಯಾರೋ ಹೇಳಿದ್ರು ಅನ್ನೋ ಕಾರಣವನ್ನ ಕೊಟ್ಟು 19, 20, 21 ವರ್ಷದ ಹುಡುಗರು ಆತನ ಮೇಲೆ ದಾಳಿ ಮಾಡ್ತಾರೆ, ಕೊಲ್ತಾರೆ, ಸುಟ್ಟು ಹಾಕ್ತಾರೆ. ಬಾಂಗ್ಲಾದೇಶದ ಹಿಂದೂಗಳಿಗಾಗಿರುವಂತ ಈ ಸ್ಥಿತಿಯ ಬಗ್ಗೆ ಇಡೀ ಜಗತ್ತಲ್ಲಿ ಚರ್ಚೆ ಆಗ್ತಾ ಇದೆ. 1970ರಲ್ಲಿ ಭಾರತ ಸಹಾಯ ಮಾಡಿದ್ದು ಇದೇ ದೇಶಕ್ಕೆ. ಒಂದು ವೇಳೆ ಬಾಂಗ್ಲಾದೇಶಕ್ಕೆ ಭಾರತ ಸಹಾಯ ಮಾಡದಿದ್ದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಘೋಷಣೆಯನ್ನ ಕೂಗ್ತಾ ಇರುವಂತ ಈಗಿನ ತಲೆಮಾರು ಇದೆಯಲ್ಲ, ಈ ತಲೆಮಾರು ಇರ್ತಾ ಇರಲಿಲ್ಲ. ಪಾಕಿಸ್ತಾನದ ಪಂಜಾಬಿ ಮುಸಲ್ಮಾನರು ಬೆಂಗಾಳಿ ಮುಸಲ್ಮಾನರ ವಿರುದ್ಧ ವಿಪರೀತ ದೌರ್ಜನ್ಯ ಮಾಡ್ತಾ ಇದ್ರು. ಅದೇ ಕಾರಣಕ್ಕಾಗಿ ಅಂಗಲಾಚಿದ್ದು ಇದೇ ದೇಶದ ಬಾಂಗ್ಲಾದೇಶದ ಆಗಿನ ಪ್ರಮುಖರು, ಆಗಿನ ನಾಯಕರು, ಆಗಿನ ಜನಸಮೂಹ. ಅವತ್ತು ಇವರಿಗೆ ನಾವು ಸಹಾಯ ಮಾಡಿದ್ವಿ, ಗತಿ ಇಲ್ಲದೆ ಬಂದವರಿಗೆ ಊಟ ಹಾಕಿದ್ವಿ, ಆಶ್ರಯ ಕೊಟ್ವಿ. ಇವುಗಳಿಗೆ ಇವತ್ತು ನಾವು ಸಾಕಿದಂತ ನಾಯಿ ನಮಗೆ ಕಚ್ಚೋದಕ್ಕೆ ಶುರು ಮಾಡಿದೆ. ಭಾರತ ವಿರೋಧಿ ಘೋಷಣೆಗಳು ಕೂಗ್ತಾ ಇದೆ, ಕೇಳಿ ಬರ್ತಾ ಇದೆ. ಭಾರತವನ್ನ ಮುಗಿಸ್ತೀವಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಮೊನ್ನೆ ಈತನ ಅಂತ್ಯ ಸಂಸ್ಕಾರ ನಡೆಯಿತು ಶನಿವಾರ. ಆ ವೇಳೆ ಇವರು ಪ್ರತಿಜ್ಞೆ ಎಲ್ಲ ಮಾಡಿದ್ದಾರೆ, ಭಾರತದ ವಿರುದ್ಧ ಯುದ್ಧ ಸಾರ್ತೀವಿ, ರಕ್ತಕ್ಕೆ ರಕ್ತದ ಮುಖಾಂತರ ಉತ್ತರವನ್ನ ಕೊಡ್ತೀವಿ ಅಂತೆಲ್ಲ ಪ್ರತಿಜ್ಞೆ ಮಾಡಿದ್ದಾರೆ. ಯಾರು? ಇದೇ ಬೆಂಗಾಲಿ ಮುಸಲ್ಮಾನರು. ಪಾಕಿಸ್ತಾನದ ಪಂಜಾಬಿಗಳ ಕೈಯಿಂದ ದೌರ್ಜನ್ಯಕ್ಕೊಳಗಾದಂಥ ಬೆಂಗಾಲಿ ಮುಸಲ್ಮಾನರು ಇವತ್ತು ಪಾಕಿಸ್ತಾನದವರ ಜೊತೆಗೆ ಸೇರಿ ಭಾರತದ ವಿರೋಧಿ, ಅಂದ್ರೆ 3ನೇ ತಲೆಮಾರು ಅಂತ ಅನ್ಸುತ್ತೆ. ಆಗಿನ ತಲೆಮಾರು ದೌರ್ಜನ್ಯಕ್ಕೊಳಗಾಯಿತು, ಈಗಿನ ತಲೆಮಾರು ಯಾರು ದೌರ್ಜನ್ಯ ಮಾಡಿದ್ರು ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ, ಭಾರತ ವಿರೋಧಿಗಳಾಗಿದ್ದಾರೆ. ಭಾರತವನ್ನು ಮುಗಿಸ್ತೀವಿ, ಭಾರತದ ಈಶಾನ್ಯ ಭಾರತದ ಈಶಾನ್ಯ ರಾಜ್ಯಗಳನ್ನು ಬಾಂಗ್ಲಾದೇಶಕ್ಕೆ ಸೇರಿಸ್ತೀವಿ ಅಂತೆಲ್ಲ ಭಾಷಣಗಳನ್ನು ಮಾಡ್ತಿದ್ದಾರೆ. ನಾವು ಹಾವಿಗೆ ಹಾಲೆರೆದಂತ ಸ್ಥಿತಿಯಾಗಿದೆ. ದೀಪು ಚಂದ್ರದಾಸನ್ನ ಹತ್ಯೆ ಮಾಡಿರುವಂತ ವಿಚಾರ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸ್ತು. ಇಲ್ಲೆಲ್ಲ ಫೇಸ್ಬುಕ್ ಅಲ್ಲಿ ಕತೆ ಕವನ ಬರೆಯೋರಿದ್ದಾರೆ. ಗಾಜಾದಲ್ಲಿ ಏನಾದರೂ ಆದ್ರೆ ಇಲ್ಲಿ ಕತೆ ಕವನಗಳು ಶುರುವಾಗುತ್ತೆ. ಲಿಬಿಯಾದಲ್ಲಿ ಏನೋ ಆಯ್ತು ಅಂತಂದ್ರೆ, ಇರಾಕಲ್ಲಿ ಏನಾದರೂ ಆಯ್ತು ಅಂತಂದ್ರೆ ಕತೆ ಕವನಗಳು ಶುರುವಾಗುತ್ತೆ. ಪಾಪ ಈ ದೀಪು ಚಂದ್ರದಾಸ್ ನಮ್ಮ ಪಕ್ಕದ ದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗಿ ಅಲ್ಪಸಂಖ್ಯಾತ ಹಿಂದೂ ಮಾಡದ ತಪ್ಪಿಗೆ ಸತ್ತು ಹೋಗ್ತಾನೆ. ಆತನ ಬಗ್ಗೆ ಯಾರ ಮನಸ್ಸು ಮಿಡಿಯೋದಿಲ್ಲ. ಯಾರ ಕತೆ ಕವನ, ಜಾತ್ಯತೀತತೆ, ಇನ್ನೊಂದು ಮತ್ತೊಂದು, ಮಣ್ಣು ಮಸಿ ಯಾವುದೂ ಕಾಣಲ್ಲ. ಈ ಪರಿಸ್ಥಿತಿ ಇದೆ. ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ. ಸಾದಿಕ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮೋಹನ್ ಗೌಡ ಜೊತೆಗಿದ್ದಾರೆ. ಮೋಹನ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ ಅವರೇ, ಮತಾಂಧತೆ ಆವರಿಸಿದ್ರೆ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ನನಗೆ ಯಾರು ಸಹಾಯ ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ. ಬಾಂಗ್ಲಾದೇಶದ ಪರಿಸ್ಥಿತಿ ಹಂಗೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಏನು ಹೇಳ್ತೀರಿ ಸರ್? ಫಸ್ಟು ನಮ್ಮ ಸಮುದಾಯ, ನಮ್ಮ ಭಾರತದಲ್ಲಿ ನಮ್ಮ ಜಮೈತುಲ್ಮಾ ಹಿಂದೂ ಮಹಮ್ಮದ್ ಮದ್ನಿ ಸಾಬ್ ಏನು ಹೇಳಿದ್ದಾರೆ, ಖಂಡಿಸಿದ್ದಾರೆ. ಇದಕ್ಕೆ ತುಂಬ ದೊಡ್ಡ ಒಂದು ಇದು ನಡೆದಿದೆ ಸರ್. ಅವನು ಹಿಂದೂ ಅಲ್ಲ, ಮುಸಲ್ಮಾನ ಅಲ್ಲ, ಒಬ್ಬ ಮನುಷ್ಯನು ಈ ಥರ ಕೊಲ್ಲೋದು ನಿಜವಾಗ್ಲೂ ಇಡೀ ಪ್ರಪಂಚದಲ್ಲಿ ಒಂಥರ ಭಯದ ವಾತಾವರಣ ಇದೆ. ಏನು ಈ ಥರ ನಡೀತಾ ಇದೆ ಬಾಂಗ್ಲಾದೇಶ ಅಂತ. ನೀವು ಸರಿ ಮಾತು ಹೇಳಿದ್ದು, ನಾವು ಸಾಕಿದ ನಾಯಿ ನಮ್ಮನ್ನು ಕಚ್ತಾ ಇದೆ ಅಂತ. ನಿಜವಾಗೂ ಹೇಳಿದ್ರೆ
ಈ ಬಂಗ್ಲಾ ಇವರಿದ್ದರ ಮೇಲೆಲ್ಲ ಸಹಾಯ ಮಾಡಿದ್ದು ತುಂಬ ದೊಡ್ಡ ತಪ್ಪು. ಆ ಕಾಲದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಮಾಡಿದ್ರಲ್ಲ, ತುಂಬ ದೊಡ್ಡ ತಪ್ಪು ಮಾಡಿದ್ದು. ಆದರೆ ನೋಡಿ ಸರ್, ಈಗ ಎಲ್ಲಿವರೆಗೂ ನೋಡಿದ್ರೂ ಕಲ್ಕತ್ತಾನಲ್ಲಿ ಜಾಸ್ತಿ ನಡೀತಾ ಇರೋದು ಈ ಬಾಂಗ್ಲಾದೇಶಿಗಳಿಂದನೇ ಈ ಪ್ರಾಬ್ಲಮ್ಸ್ ನಡೀತಾ ಇರೋದು. ಇದಕ್ಕೆ ನಾವು ನಮ್ಮ ಇಂಡಿಯಾ ನೋಡಿ, ಶ್ರೀಲಂಕಾದಲ್ಲಿ LTT ಇದಾಗಿದ್ದ ಟೈಮ್ನಲ್ಲಿ ಅಲ್ಲಿ ರಾಜೀವ್ ಗಾಂಧಿಯವರು ದಾಳಿ ಮಾಡಿಬಿಟ್ಟು ಸರಿಯಾಗಿ ಪಾಠ ಕಳಿಸಿ ಇದು ಮಾಡಿದರು. ಈ ಥರ ನಮ್ಮ ನರೇಂದ್ರ ಮೋದಿ ಅವರೂ ಈ ಸಾಲಿ ಬಾಂಗ್ಲಾದೇಶದ್ದು ತುಂಬ ಜಾಸ್ತಿ ಇದಾಯಿತು. ಪಾಕಿಸ್ತಾನ ಅಂತ ತುಂಬ ತಲೆನೋಯಿತು. ಈಗ ಹೊಸ ತಲೆನೋವು ಬಂದು ಈ ಬಾಂಗ್ಲಾದೇಶದ್ದು ನಮಗೆ ಆಗ್ತಾಯಿದೆ ಭಾರತೀಯವ್ರಿಗೆ. ಅದಕ್ಕೆ ಸರಿಯಾಗಿ ಈ ಸಾಲಿ ಒಂದು ಪಾಠ ಕಳಿಸ್ಬೇಕು, ಇಲ್ಲಾಂದರೆ ಎಲ್ಲ ಏನೇನು ಇದ್ದಿದ್ದೆ ಅವ್ರಿಗೆ ಟೈಟ್ ಮಾಡಬೇಕು. ಈಗ ನೋಡಿ, ಇನ್ನೊಂದು ಮಾತು ನಮಗೆ ತುಂಬ ಬೇಜಾರಾಗ್ತಾಯಿದೆ. ನಮ್ಮ ಅಲ್ಲಿ ಹಿಂದೂಗಳಿಗೆ ಕೊಲ್ತಾ ಇದ್ದಾರೆ, ಅಲ್ಲಿಂದ ಪ್ರೈಮ್ ಮಿನಿಸ್ಟರ್ ಇದ್ದರಲ್ಲ ಫಾರ್ಮರ್, ಅವ್ರಿಗೆ ಇಲ್ಲಿ ಎಕ್ಕಿದ್ದಾರೆ. ಅದು ನಮಗೆ ಒಂಥರ ಹೊಟ್ಟೆ ಇದಾಗತ್ತೆ. ಏನಪ್ಪ ಅವ್ರಿಗೆ ಸೇಫ್ ಇಲ್ಲಿ ಮಾಡ್ತಾಯಿದ್ದೀವಿ, ಅಲ್ಲಿ ಹಿಂದೂ ಅವ್ರಿಗೆ ಸಾಯಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಸಾಯಿಸ್ತಾ ಇದ್ದಾರೆ, ಇಲ್ಲಿಂದ ಹೋಗಿದ್ದಾರಲ್ಲ ಮುಸಲ್ಮಾನರನ್ನು ಸಾಯಿಸ್ತಾ ಇದ್ದಾರೆ. ಅದು ಬರ್ತಾ ಇಲ್ಲ, ಮುಸಲ್ಮಾನರಿಗೂ ಹೊಡಿತಾ ಇದ್ದಾರೆ ಅವರು. ನೀವು ಇಂಡಿಯನ್ ಮುಸ್ಲಿಮ್ಸ್ ಅಂತ ಅದು ಶೇಖ್ ಹಸೀನಾ ಬೆಂಬಲಿಗರು ಟಾರ್ಗೆಟ್ಗೆ ಈ ಥರ ಇದೆ. ಅದಕ್ಕೆ ನೋಡಿ ಸರ್, ನಾನು ಮನವಿ ಮಾಡ್ತೀನಿ ನಮ್ಮ ಭಾರತಕ್ಕೆ, ನೋಡಿ ಈ ಒಂದು ಸಾಲಿ ಒಂದು ಪಾಠ ಕಳಿಸ್ಬೇಕು. ಸಖತ್ತಾಗಿ ಪಾಠ ಕಳಿಸಿದ್ರೆ ಪಾಕಿಸ್ತಾನ ಸರಿಯಾಗುತ್ತೆ, ಚೈನಾಗೆ ಗೊತ್ತಾಗುತ್ತೆ ಏನಂತ. ಈ ಸಾಲಿ ಬಿಡಬಾರ್ದು. ಇನ್ನೊಂದು, ನಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಸೀಮೆ ಇದ್ರೂ ಅದಕ್ಕೆ ಬೆಂಕಿ ಇಗ್ಬಾರ್ದು, ಬೆಂಕಿಯಿಂದ ನಾವು ಸುಡಬಾರ್ದು, ಹರಾಮ್ ಅಂತಾರೆ. ಬೆಂಕಿನಿಂದ ಸುಟ್ಟು ಸಾಯಿಸ್ತಾರಲ್ಲ, ಅದಕ್ಕೆ ಹರಾಮ್ ಅಂತಾರೆ. ಅದಕ್ಕೆ ಈ ಬೆಂಕಿ ಬೇರೆ ರೀತಿ ಸಾಯಿಸಬಹುದು, ಬೇರೆ ರೀತಿ ಸಾಯಿಸ ಇಲ್ಲ. ನೋಡಿ ಜಗಳದಲ್ಲಿ ಆಗತ್ತೆ, ಅವನು ಇವ್ನು ಹೊಡೆದ ಅವ್ನು ಹೊಡೆದ ಅಂತ ಆಗತ್ತೆ. ಇದು ಇನ್ನೊಂದು ಮಾತು ನೋಡಿ, ಅದು ತುಂಬ ದೊಡ್ಡ ತಪ್ಪು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಇನ್ನೊಂದು ಮಾತು, ನಾನು ಇಲ್ಲಿ ರಾಜಸ್ಥಾನದ ಒಂದು ಮಾತು, ಕೊರೋನಾ ಟೈಮ್ನಲ್ಲಿ ಲಾಬುರಾಮ್ ಅಂತ ಒಬ್ಬ ಶರೀಫುಲ್ಗೆ, ಕಲ್ಕತ್ತಾ ಅವನು ಶರೀಫುಲ್ಗೆ ಲೈವ್ ಫೇಸ್ಬುಕ್ ಲೈವ್ನಲ್ಲಿ ಸೀಮೆಣ್ಣೆ ಹಾಕ್ತಾನೆ, ಸೀಮೆಣ್ಣೆ ಹಾಕಿಬಿಟ್ಟು ತೋರಿಸ್ತಾನೆ, ಬೆಂಕಿ ಇಕ್ತಾನೆ. ಅದೂ ಆಗಿದೆ ಇಲ್ಲಿ. ಅವನು ಮನುಷ್ಯನೇ. ನಾನು ಭಾರತದ ಉದಾಹರಣೆಯನ್ನು ಹೇಳ್ತೀನಿ. ಇನ್ನೊಂದು ಏನಂದ್ರೆ ನೋಡಿ, ಇಬ್ಬರು ಹರಿಯಾಣದಲ್ಲಿ ಅವರು ಏನು ಕಸಾಯಿಗಳು ಅಂತ ಒಂದು ಜೀಪ್ನಲ್ಲಿ ಅಣ್ಣ ತಮ್ಮಂದರಿಗೆ ಇಬ್ಬರು ಕುಣಿಸ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಅವ್ರ ಪ್ರಾಣ ಇರುತ್ತೆ, ಆವಾಗ ಸುಡ್ತಾರೆ. ಅದೂ ಲೈವ್ ಇದೆ, ಅದೂ ನಡೀತಾ ಇದೆ. ಅಲ್ಲಿ ಆ ಥರ ನಡೀತಾ ಇದೆ, ಇಲ್ಲಿ ಈ ಥರ ನಡೀತಾ ಇದೆ. ಇಂಥ ಕೆಲಸ ಬಾಂಗ್ಲಾದೇಶ ಜೊತೆಗೆ ಭಾರತನ ಕಂಪೇರ್ ಮಾಡ್ತಾರೆ. ನಾನು ಕಂಪೇರ್ ಮಾಡ್ತಾ ಇಲ್ಲ. ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಸ್ಥಿತಿ ಏನಿದೆ, ಭಾರತದ ಅಲ್ಪಸಂಖ್ಯಾತರ ಸ್ಥಿತಿ ಏನಿದೆ, ಅವ್ರೂ ಅಂತವ್ರೆ, ಇವ್ರು ಇಂಥವ್ರಿಗೆ ಫಸಾದಿಗೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಸ್ಥಿತಿ. ಸಾದಿಕ್ ಪಾಷಾ ಅವರನ್ನು ಯಾರಾದ್ರೂ ಹಿಡ್ಕೊಂಡು ತಳಿಸಿದ್ರ ನೋಡಿ, ಫಸಾದಿ ಯಾರು ಮಾಡ್ತಾರೆ? ನೀವು ನಿಮ್ಮ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದೀರಿ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಏನ್ ಸಮಸ್ಯೆ ಇಲ್ಲ. ನೋಡಿ ಫಸಾದಿಗೆ ದುನಿಯಾ ಮೇ ಜಗಾನೇ ಅಂತಾರೆ. ಜಗ ಕೊಡಬಾರ್ದು ಯಾರನ್ನ ಇರ್ಲಿ, ಅವನು ನಮ್ಮ ಬಾಂಗ್ಲಾದೇಶನಲ್ಲಿ ಇರಲಿ, ಮೋಹನ್ ಗೌಡ ಅವರೇ ಏನ್ ಹೇಳ್ತೀರಿ? ಬಹುಶಃ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನೋಡಿ, ಹಿಂದೂಗಳಿಗೆ ಮಿಡಿಯುವಂತ ಮನ ಎಲ್ಲೂ ಇಲ್ಲ. ಖಂಡಿತ ಅಲ್ಲಿ ಸಾಯ್ತಾ ಇದ್ದಾರೆ, ಹಿಡಿದು ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ದುರ್ದೈವ ಅಂತ ಹೇಳಿದ್ರೆ ಇದೊಂದು, ಅಂದರೆ ವ್ಯವಸ್ಥಿತವಾದಂತಹ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ಬಾಂಗ್ಲಾದೇಶದಿಂದ ಪಲಾಯನ ಮಾಡಲಿಕ್ಕಾಗಿ ಕಳೆದ ಅನೇಕ ಶತಮಾನಗಳಿಂದ, ದಶಕಗಳಿಂದ ಇದು ನಡೀತಾ ಇರುವಂಥ ಪಿತೂರಿ ಇದೆ. 1941ರಲ್ಲಿ ಹಿಂದೂಗಳ ಜನಸಂಖ್ಯೆ 33% ಇತ್ತು ಅಲ್ಲಿ. 1974ರಲ್ಲಿ ಯಾವಾಗ ಭಾರತದ ವೀರ ಸೈನಿಕರು 4,000 ವೀರ ಸೈನಿಕರು ತಮ್ಮ ಜೀವವನ್ನು ಬಲಿದಾನ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಪಾಕಿಸ್ತಾನದಿಂದ, ಆವಾಗ ಹಿಂದೂಗಳ ಜನಸಂಖ್ಯೆ 13% ಕುಳಿತು. ಇವತ್ತು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಲೂಟಿ, ಪಲಾಯನ, ಅದರಿಂದಾಗಿ ಇವತ್ತು ಹಿಂದೂಗಳ ಜನಸಂಖ್ಯೆ 7% ಕುಸಿದಿದೆ. ಆ 7% ಇರುವಂಥ, ಅಂದರೆ 1,30,00,000 ಹಿಂದೂಗಳನ್ನು ಬಾಂಗ್ಲಾದೇಶದಿಂದ ಹೊರಗೆ ಹಾಕಲಿಕ್ಕಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರದ ಮೂಲಕ, ಪಿತೂರು ಮೂಲಕ ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ದೇವಸ್ಥಾನಗಳಿಗೆ ಬೆಂಕಿ ಹಾಕುವಂಥದ್ದು, ಮನೆಗಳಿಗೆ ಬೆಂಕಿ ಹಾಕುವಂಥದ್ದು, ಅಂಗಡಿಗಳಿಗೆ ಬೆಂಕಿ ಹಾಕುವಂಥದ್ದು, ಹಿಂದೂಗಳ ಹತ್ಯೆ ಮಾಡುವಂಥದ್ದು, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ಅನನ್ವಿತ ಅತ್ಯಾಚಾರ ನಡೀತಿದೆ. ದುರಂತ ಅಂತ ಹೇಳಿದರೆ, ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಏನೋ ಒಂದು ಹಿಜಾಬನ್ನು ಸರಿ ಮಾಡ್ಕೊ ಹೇಳಿದ್ದಕ್ಕಾಗಿ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಆದರೆ ದೀಪು ಚಂದ್ರದಾಸ್ ಅವರನ್ನು ಬರ್ಬರವಾಗಿ, ಭೀಕರವಾಗಿ, ಹಾಡು ಹಗಲೇ ಜೀವಂತವಾಗಿ ದಹನ ಮಾಡಿದಾಗ ಇವತ್ತು ಯಾರೂ ಸಹ ಮಾತಾಡೋದಿಲ್ಲ, ಎಲ್ಲಿ ಸಹ ಪ್ರತಿಭಟನೆ ಇಲ್ಲ. ಕೇಂದ್ರ ಸರ್ಕಾರದ
ಒಂದು ಬಹಳ ಮುಖ್ಯವಾದಂಥ ಜವಾಬ್ದಾರಿ ಏನಂತ ಹೇಳಿದ್ರೆ, ಬಾಂಗ್ಲಾದೇಶದ, ಪಾಕಿಸ್ತಾನದ, ಅಫ್ಘಾನಿಸ್ತಾನದ ಹಿಂದೂಗಳಿಗೆ ಭಾರತ ಹೋಮ್ಲ್ಯಾಂಡ್ ಇದೆ. ಇವತ್ತು ಭಾರತ ಸರ್ಕಾರ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗಾಗಿ ಅತ್ಯಂತ ಕಠಿಣವಾದಿ ಸ್ಟ್ರಾಂಗ್ ಆಗಿ ಇವತ್ತು ಖಂಡನೆಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಬರ್ಬರವಾಗಿ ದೀಪು ಚಂದ್ರದಾಸ್ ಅವರನ್ನು ಹತ್ಯೆ ಮಾಡಿದ್ದಾರೆ, ನಿನ್ನೆ ಒಬ್ಬ ಕೆಂಪು ದಾರ ಹಾಕಿದ ಕಾರಣಕ್ಕಾಗಿ ಅವನನ್ನು ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಿದರೆ, ಒಂದು ಯುವತಿಯನ್ನು ಬರ್ಬರವಾಗಿ ನಿನ್ನೆ ಥಳಿಸಿದ್ದಾರೆ. ಅಂದರೆ ಅಲ್ಲಿ ಹಿಂದೂಗಳು ಯಾವುದೇ ಹಬ್ಬ ಆಚರಣೆ ಮಾಡುವಂಗಿಲ್ಲ, ಹಿಂದೂ ಅಂತೇಳಿ ನಾಮಧಾರಣೆ ಮಾಡುವಂಗಿಲ್ಲ, ಹಿಂದೂ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡುವಂಗಿಲ್ಲ, ಹಿಂದೂ ಯಾವುದೇ ಸರ್ಕಾರಿ ಹುದ್ದೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳು ತಮ್ಮ ಜೀವವನ್ನು ಜೀವದಿಂದ ಇವತ್ತು ಪಲಾಯನ ಮಾಡುವಂಥ ಸ್ಥಿತಿ ಇದೆ. ಹಾಗಾಗಿ ಇವತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಹಕ್ಕಿಗಾಗಿ, ಅವರ ಮಾನವ ಹಕ್ಕಿಗೋಸ್ಕರವಾಗಿ ಇವತ್ತು ಅಲ್ಲಿನ ಸರ್ಕಾರದ ಮೇಲೆ ಪ್ರೆಷರ್ ಹಾಕುವಂಥ ಜವಾಬ್ದಾರಿ ಇವತ್ತು ಕೇಂದ್ರ ಸರ್ಕಾರದಿದೆ. ಪ್ರಧಾನಮಂತ್ರಿಗಳು ಆಸ್ಟ್ರೇಲಿಯಾದ ಮೇಲೆ ಒಂದು ಘಟನೆ ಆದಾಗ ಅದನ್ನು ಖಂಡನೆ ಮಾಡ್ತಾರೆ. ಯಾಕೆ ಬಾಂಗ್ಲಾದೇಶದ ಹಿಂದೂಗಳ ಇಷ್ಟು ಭೀಕರ ಆಕ್ರಮಣ ಆದಾಗ, ಅಲ್ಲಿ ಚುನಾವಣೆ ನಡೆದಾಗ ಹಿಂಸಾಚಾರ ನಡೆಯುತ್ತೆ, ಯಾಕೆ ದೇಶದ ಪ್ರಧಾನಿ ಇರ್ಬೋದು, ಗೃಹ ಸಚಿವರು ಇದುವರೆಗೆ ಖಂಡನೆ ಮಾಡಿಲ್ಲ? ಹಾಗಾಗಿ ಭಾರತ ಸರ್ಕಾರದ ಜವಾಬ್ದಾರಿ ಇದೆ, ಅಲ್ಲಿನ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಸಂಜೀವ್ ಕುಮಾರ್ ಅವರು ಕೂಡ ಜಾಯ್ನ್ ಆದರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಬಾಂಗ್ಲಾ ಹೊತ್ತಿ ಉರಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಲ್ಪಸಂಖ್ಯಾತ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರೆ. ಯಾಕೆ ಈ ಸ್ಥಿತಿ ಬಂತು ಬಾಂಗ್ಲಾಗೆ ಅಂತ ಹೇಳ್ತೀರಿ ಸರ್ ತಾವು? ಮತಾಂಧತೆಯ ವಿಷ ಇಡೀ ಬಾಂಗ್ಲಾವನ್ನು ಆವರಿಸಿಕೊಳ್ತಾ ಇದೆಯಾ ಅಥವಾ ಇದು ರಾಜಕೀಯ ಕಾರಣನ? ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಮ್ಮ ಇಬ್ರು ಪ್ಯಾನಲಿಸ್ಟ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಆದ್ರೆ ಸಾದಿಕ್ ಸಾಹೇಬ್ರು ಏನ್ ಹೇಳಿದ್ರು, ಬಾಂಗ್ಲಾದೇಶ್ ಮತ್ತೆ ಇಂಡಿಯಾನ್ ಕಂಪೇರ್ ಮಾಡೋದು ಇದೊಂದು ದುರಂತ. ಕಾರಣ ಯಾಕಪ್ಪ ಅಂದ್ರೆ, ಈ ಸೆಕ್ಯುಲರಿಸಮ್ ಅನ್ನೋದು ಏನಿದೆಯಲ್ಲ, ಇದನ್ನ ನಾವು ಡೆಫಿನೇಷನ್ ಏನು ತಪ್ಪು ಕೊಡ್ತೀವಿ ಇಂಡಿಯಾದಲ್ಲಿ. ಅಂದ್ರೆ ಸೆಕ್ಯುಲರಿಸಮ್ ಅಂದ್ರೆ ಹಿಂದೂಗಳಿಗೆ ಏನೇ ಆದ್ರೂ ಅದು ನಾವು ಮಾತಾಡಬಾರ್ದು, ಬೇರೆ ಮೈನಾರಿಟೀಸ್ ಬಗ್ಗೆ ಮಾತಾಡಬೇಕು. ಇದೊಂದು ಕ್ಲಾರಿಫಿಕೇಶನ್ ಅಷ್ಟೇ, ಡಿಬೇಟ್ ಆಗಬಾರ್ದು. ಬಾಂಗ್ಲಾದೇಶದ ಕತೆ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದವರೇ ಬರೀತಾರೆ, ರೋನಕ್ ಜಹಾನ್ ಅನ್ನೋರು ಬರ್ತಾನೆ, ಎ ಡ್ರೀಮ್ ಗಾನ್ ಸಾರ್ ಅಂದು ಕನಸು ಕಹಿಯಾದ ಒಂದು ಮಾತು ಅಂತ. ಯಾಕೆ ಕನಸು ಕಹಿ ಆಯ್ತು ಬಾಂಗ್ಲಾದೇಶಲ್ಲಿ? ಭಾರತ ಸಪೋರ್ಟ್ ಮಾಡಿದ್ ಯಾಕೆ ಬಾಂಗ್ಲಾದೇಶ್ಗೆ 1971 ಬಾಂಗ್ಲಾ ಒಂದು ಸಂಸ್ಕೃತಿ ಏನಿದೆಯಲ್ಲ, ಅದು ಒಂದು ಇಂಟಿಗ್ರೇಟೆಡ್ ಸಿಂಕ್ರೆಟಿಕ್ ಸಂಸ್ಕೃತಿ. ಅದು ರವೀಂದ್ರನಾಥ್ ಟ್ಯಾಗೋರು, ಆಮೇಲೆ ಪ್ಲಸ್ ಅದೇನು. ಆದ್ರೆ ನಾವು ಇಲ್ಲಿ ಒಂದು ಏನು ಸಬ್ಟೆರಿಯನ್ ಲೆವೆಲ್ ಅಲ್ಲಿ ಏನು ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು. ಕೌಂಟರ್ ಕಲ್ಚರಲ್ ಮೂವ್ಮೆಂಟ್ ಅಂತ ಒಂದು ಶುರು ಆಯ್ತು ನಮ್ಮ ಸೈಡ್ ಆಫ್ ಬೆಂಗಾಲ್ನಲ್ಲೇ. ಅದನ್ನ ನಾವು ಅಧ್ಯಯನ ಮಾಡಿ ನೋಡಿದಾಗ ಬಾಂಗ್ಲಾದೇಶಲ್ಲಿ 1975 ನಂತರ ಏನಾಗಕ್ ಶುರು ಆಯ್ತು, ಮಿಲಿಟರಿ ಡಾಮಿನೇಟ್ ಮಾಡಕ್ ಶುರು ಆಯ್ತು. ಜನರಲ್ ಇರ್ಷಾದ್, ಆಮೇಲೆ ಖಾಲಿದಾ ಜಿಯಾ, ಇವೆಲ್ಲ ಒಂದು ತುಂಬಾ ಲಾಂಗ್ ಸ್ಟೋರಿ ಇದು. 1991 ಬಾಂಗ್ಲಾದೇಶ್ ಪೂರಾ ಕೊಲ್ಯಾಪ್ಸ್ ಆಯ್ತು. ಇವೆಲ್ಲ ಹಿಸ್ಟ್ರಿ ನಮಗ್ ಗೊತ್ತು. ಮೊಹಸಿನ್ ಖಾನ್ ಅವ್ರು ಬರೀತಾರೆ ಇದ್ರ ಬಗ್ಗೆ, ಬಾಂಗ್ಲಾದೇಶದವರೇ ಬರೀತಿದ್ದಾರೆ ಇದನ್ನ. ನಾವು ಏನ್ ಕನಸು ಕಟ್ಕೊಂಡು 71 ಬಾಂಗ್ಲಾದೇಶನ್ ಕಟ್ಟಿದ್ವಿ, ಒಂದು ಸೆಕ್ಯುಲರ್. ಸರ್ ನಾನು ನೇರವಾಗಿ ಕೇಳ್ತೀನಿ ಸರ್, ಈಗ ಶೇಖ್ ಹಸೀನಾ ಇದ್ದಾಗ ಎಲ್ಲವೂ ಸರಿ ಇತ್ತು ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು. ಆದ್ರೆ ನಂತರ ಆದಂತ ಚೇಂಜಸ್ ಏನು? ರಾಡಿಕಲ್ ಇಸ್ಲಾಂ ಬೆಳೆದಿರೋದು ಯಾಕೆ ಬಾಂಗ್ಲಾದಲ್ಲಿ? ತಮ್ಗೆ ಏನ್ ಅನ್ಸುತ್ತೆ? ಇಸ್ಲಾಂ ಎಕ್ಸ್ಟ್ರೀಮಿಸಂ ಬೆಳೆಯೋದಕ್ಕೆ ಏನ್ ಕಾರಣ ಆಯ್ತು? ಸಿಂಪಲ್ ಆನ್ಸರ್, ಜಮಾತೆ ಇಸ್ಲಾಮಿ ರೋಲ್ ನೋಡಿ. ಖಾಲಿದಾ ಜಿಯಾ ಏನ್ ಮಾಡಿದ್ರು? ಜಮಾತೆ ಇಸ್ಲಾಮಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು 71 ಫ್ರೀ ರೇನ್. ಅದೇನು ಆಪರೇಷನ್ ಸರ್ಚ್ ಲೈಟ್ ಮಾಡಿದ್ರು ಪಾಕಿಸ್ತಾನದವರು, ಅದಾದ ನಂತರ ಸಬ್ಟೆರೇನಿಯನ್ ಲೆವೆಲ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ, ಇದು ಪೂರಾ ಆಪರೇಷನ್ ಸರ್ಚ್ ಲೈಟಿಗೆ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದು ಜಮಾತೆ ಇಸ್ಲಾಮಿ. ಅವರು ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡ್ತಾ ಇದ್ರು ಹಿಂದೂಗಳನ್ನ. 71 ಕತೆ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತು. ಆಮೇಲೆ ಅದಾದ್ಮೇಲೆ ಜಮಾತೆ ಇಸ್ಲಾಮಿ ಗ್ರಾಜುವಲ್ ಆಗಿ ಪೂರಾ ಬಾಂಗ್ಲಾದೇಶ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ, ಆರ್ಮಿಯಲ್ಲಿ ಐಡಿಯಾಲಜಿಕಲ್ ಆಗಿ ಆಕ್ಯುಪೈ ಮಾಡ್ಕಂತು. ಈಗ ಬಾಂಗ್ಲಾದೇಶ್ ಆರ್ಮಿ ಜಮಾತೆ ಇಸ್ಲಾಮಿ ಐಡಿಯಾಲಜಿ ಮೇಲೆ ನಡೆಯುತ್ತೆ, ಆಯ್ತಾ? ಅಲ್ಲಿ ಯೂನಿವರ್ಸಿಟಿಗಳು ಪೂರ್ಣವಾಗಿ ಏನ್ ಸೆಕ್ಯುಲರ್ ಯೂನಿವರ್ಸಿಟೀಸ್ ಇದ್ವು, ಢಾಕಾ ಇವೆಲ್ಲ, ಈಗ ಜಮಾತೆ ಇಸ್ಲಾಮಿ ಕಂಟ್ರೋಲ್ ಅಲ್ಲಿ ಇದಾವೆ. ಬ್ಯೂರೋಕ್ರಸಿ. ಸೊ ಐಡಿಯಾಲಜಿಕಲಿ ಪೂರ್ಣವಾಗಿ ಜಮಾತೆ ಇಸ್ಲಾಮಿ ಐಡಿಯಾಲಜಿ ಒಂದು ರಾಡಿಕಲ್ ಇಸ್ಲಾಂನ ಒಂದು
ಪ್ರಮೋಟ್ ಮಾಡಿದೆ. ಆಮೇಲೆ ಅಫ್ಘಾನಿಸ್ತಾನ್ ಕ್ರೈಸಿಸ್ ಏನಾಯ್ತು, ಇವೆಲ್ಲ ಒಂದು ಕಂಪೌಂಡ್ ಎಫೆಕ್ಟ್. ಇದು 80ನೇ ಇಸ್ವಿಯಲ್ಲಿ 8 ವರ್ಷ ಅಫ್ಘಾನಿಸ್ತಾನ್ ಕ್ರೈಸಿಸ್ ಏನಾಯ್ತು, ವಹಾಬಿ ಐಡಿಯಾಲಜಿ ಪೂರಾ ಬಂತು. ಇಟ್ಸ್ ಎ ಕಾಂಬಿನೇಷನ್ ವಹಾಬಿ ಅಂಡ್ ಜಮಾತಿ ಇಸ್ಲಾಮಿ ಐಡಿಯಾಲಜಿ. ಇವರು ದೇವ್ಬಂದ್ ಐಡಿಯಾಲಜಿ ಮೇಲೆ ಜಮಾತಿ ಇಸ್ಲಾಮಿ ಸ್ಥಾಪಿತವಾಯಿತು ಮೌಲಾನಾ ಮದೂದಿ ಅವರಿಂದ. ಆದ್ರೆ ಈಗ ಅದು ವಹಾಬಿ ಐಡಿಯಾಲಜಿ ಫಾಲೋ ಮಾಡಿ ಪ್ಯೂರಿಟನಿಸಂ ಫಾಲೋ ಮಾಡ್ತಿದ್ರೆ. ಇದೇ ಬಾಂಗ್ಲಾದೇಶನ ಕತೆ. ಸೊ ಇಲ್ಲಿ ಸಮಸ್ಯೆಯ ಮೂಲ ಇರೋದು ಮತಾಂಧತೆಯ ಹರಿವು ಅಥವಾ ಆ ಎಕ್ಸ್ಟ್ರೀಮ್ ಚಿಂತನೆಗಳ ಹರಿವು ಬಾಂಗ್ಲಾದ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿರೋದು. ಸಾದಿಕ್ ಅವರೇ, ಕಲ್ಚರಲ್ ಐಡೆಂಟಿಟಿ ಅಂತ ಇರುತ್ತೆ ಒಂದು ಸಮಾಜಕ್ಕೆ ಅಥವಾ ಒಂದು ದೇಶಕ್ಕೆ, ಅದನ್ನೇ ಮರೆತರೆ ಈ ಪರಿಸ್ಥಿತಿ ಬರುತ್ತೆ ಅಂತ. ನಾವು ಎಲ್ಲಿಂದ ಬಂದ್ವಿ ಅನ್ನೋದು ಮರೆತು ಹೋಗಿದೆ ಸರ್. ನಾವು ಟರ್ಕಿಯಿಂದ ಬಂದವರು ಅಂತ ಅನ್ಕೊಂಡಿದ್ದಾರೆ, ನಾವು ಸೌದಿ ಅರೇಬಿಯಾದಿಂದ ಬಂದವರು ಅಂತ ಅನ್ಕೊಂಡಿದ್ದಾರೆ, ಅವ್ರು ಬೆಂಗಾಲಿಗಳು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ನೋಡಿ ಸರ್, ಇದು ಇಸ್ಲಾಂ ಮುಖ ಅಲ್ಲ ಸರ್. ಅವ್ರು ಆಗ್ತಾ ಇದೆ ಬಾಂಗ್ಲಾದೇಶನಲ್ಲಿ, ಇದು ನಡೀತಾ ಇದೆಲ್ಲ ಅದು ಇಸ್ಲಾಂ, ಇದು ಅದು ಹೇಳಲ್ಲ ಸರ್. ಇದು ನೋಡಿ, ಒಂದು ರಾಜ್ಯಕ್ಕೆ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಹಿಂದೂಗಳಿಗೆ ಅಲ್ಲಿಂದ ಕಳಿಸ್ಬೇಕು, ಅಟ್ಯಾಕ್ ಮಾಡಬೇಕು, ಸಾಯಿಸ್ಬೇಕು ಅಂತ ಅದು ನಡೀತಾ ಇದೆ. ಅದು ರಾಜ್ಯಕ್ಕೆ ಅದು ಆಗ್ತಾ ಇದೆ. ಯಾರು ಮಾಡ್ತಾ ಇರೋದು? ಯಾರು ಅಲ್ಲಿ ಎಕ್ಸ್ಟ್ರೀಮಿಸ್ಟ್ ಚಿಂತನೆಗಳು ಅಂತಂದ್ರೆ ಯಾರ್ದದು ಚಿಂತನೆ? ಯಾವತ್ತು ನೋಡಿ ಪ್ಯೂರ್ ಬೇರೆ ಕಡೆನೂ ಅಲ್ಪಸಂಖ್ಯಾತ ಇದ್ದಾರೆ. ಸೌದಿ ಅರೇಬಿಯಾ ಇದೆ, ಕುವೈತ್ ಇದೆ, ದುಬೈಗೆ ಹೋದ್ರೆ ನನಗೆ ದುಬೈ ಕಾಣಿಸಲ್ಲ, ಅದು ನಾನು ಹೋಗ್ತಾ ಇರ್ತೀನಿ, ಅದು ಭಾರತ ಕಾಣಿಸ್ತದೆ. ಆ ತರ ನಾಗರಿಕರಿಗೂ ಉದ್ಯೋಗಕ್ಕೆ ಹೋದವರಿಗೂ ವ್ಯತ್ಯಾಸ ಇದೆ ನೋಡಿ. ಕುವೈತ್ ಆಗ್ಲಿ, ಈ ನಮ್ಮ ಬಾಂಗ್ಲಾದ ನಾಗರಿಕರ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಪ್ರಾಬ್ಲಮ್, ದುಬೈಯಲ್ಲಿ ಉದ್ಯೋಗಕ್ಕಾಗಿ ಹೋದವರು ಬಾಂಗ್ಲಾದೇಶ ನಾಗರಿಕರು, ನೀವು ಅದನ್ನು ಕಂಪೇರ್ ಮಾಡಲೇಬೇಡಿ. ನೀವು ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ಈ ಎರಡಿನಿಂದ ನೋಡಿ ತುಂಬ ದೊಡ್ಡ ಒಂದು ಮುಸಲ್ಮಾನರ ಮೇಲೆ ಒಂದು ಕಪ್ಪೆ ಚಿಪ್ಪೆ ಥರ ಇದಾಗ್ತದೆ. ಮಾಡೋದು ಅವರು ನಮ್ಮ ಭಾರತೀಯ ಮುಸಲ್ಮಾನಿಗೆ ಲೆಕ್ಕಕ್ಕೆ ಇಳ್ತಾರೆ, ಅವ್ರು ಹೊಡೆಯೋದು ಅವರು ನಮ್ಮನ್ನು ಇಲ್ಲಿ ಹೊಡಿತಾರೆ. ಈ ಥರ ಆಗಿದೆ ನೋಡಿ. ಅವ್ರು ತಪ್ಪು ಮಾಡೋದು ನಾವು ಜವಾಬ್ ಕೊಡಬೇಕು. ಈ ಥರ ಪರಿಸ್ಥಿತಿ ಬಂದಿದೆ ನಮಗೆ ಭಾರತದಲ್ಲಿ. ಇನ್ನೊಂದು ಖಂಡಿಸ್ತೀವಿ ನಾವು ನೋಡಿ, ಮುಸಲ್ಮಾನರು ಖಂಡಿಸ್ತಾ ಇದ್ದೀವಿ. ನೆನ್ನೆನೂ ಇದ್ರ ಬಗ್ಗೆ ಮೀಟಿಂಗ್ ಎಲ್ಲ ನಡೆದಿದೆ, ತುಂಬ ತಪ್ಪು ಮಾಡ್ತಾ ಇರೋದು ಅಂತ. ಇದಕ್ಕೆ ನೋಡಿ ಬೈಕಾಟ್ ಮಾಡಬೇಕು. ಯಾವುದು ನಮಗೆ ಪಾಕಿಸ್ತಾನದಿಂದ ಏನನ್ನ ಬಿಸ್ನೆಸ್ ಎಲ್ಲ ಬೈಕಾಟ್ ಆಗಬೇಕು. ಬಾಂಗ್ಲಾದೇಶದಿಂದ ನಾವು ಏನು ಕಳಿಸ್ತಾ ಇದ್ದೀವಿ, ಏನು ತರಿಸ್ತಾ ಇದ್ದೀವಿ ಅದೂ ಇಲ್ಲಿ ಸ್ಟಾಪ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ನೋಡಿ. ನಿಜವಾಗ್ಲೂ ಹೇಳಿದ್ರೆ ನಮ್ಮ ಭಾರತದಿಂದ ತುಂಬ ದೊಡ್ಡ ಫೈದಾ ಆಗ್ತದೆ. ಸಾದಿಕ್ ಅವರೇ, ಇಲ್ಲಿ ಪ್ರಾಬ್ಲಮ್ ಇರೋದು ಆ ಚಿಂತನೆಗಳಿಂದ, ಆ ಮಾನಸಿಕತೆಯಿಂದ ಪ್ರಾಬ್ಲಮ್ ಇರೋದು. ಹಿಂದೂವನ್ನು ಬಡಿದು ಕೊಲ್ಲಬೇಕು ಅನ್ನುವಂಥ ಮಾನಸಿಕತೆ ಇದೆಯಲ್ಲ, ಅದೇ ಪ್ರಾಬ್ಲಮ್ಮು. ಅದನ್ನು ಸರಿ ಮಾಡಬೇಕು ಅಂತಂದ್ರೆ ಇದು ನೀವು ಅವ್ರ ಜೊತೆ ಟ್ರೇಡ್ ಮಾಡಲ್ಲ ಅಂತ ಭಾರತ ಹೇಳಿದ ಕೂಡಲೇ ಅದು ಸರಿ ಹೋಗಲ್ಲ. ಆ ಚಿಂತನೆ ಸರಿ ಮಾಡೋದು ಯಾರು? ಅದು ಇಲ್ಲೂ ಬೆಳೀತಾ ಇದೆ. ಕಳಿಸ್ಬೇಕು, ಆ ಚಿಂತನೆ ಇಲ್ಲೂ ಬೆಳೀತಾ ಇದೆ. ಅದು ಪ್ರಾಬ್ಲಮ್ ಇರೋದು. ಅಟ್ಯಾಕೆ ಮಾಡ್ಬೇಕು ಅವ್ರಿಗೆ. ಈ ತರ ಮಾಡ್ತಿದ್ರೆ ಅಟ್ಯಾಕೆ ಮಾಡ್ಬೇಕು ಬಾಂಗ್ಲಾದೇಶ ಮೇಲೆ. ಮುಂಚೆ ನಾವು ಅವ್ರಿಗೆ ಕಾಪಾಡಿದ್ದೀವಿ, ಅವ್ರಿಗೆ ಸೇಫ್ ಕೊಟ್ಟಿದ್ದೀವಿ, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀವಿ. ಈಗ ತೋರಿಸ್ಬೇಕಲ್ಲ, ಈ ಮಾಡೋರು ಇದನ್ನು ನಾವು ಮಾಡ್ತೀವಿ ಅಂತ ತೋರಿಸ್ಬೇಕು. ಅದು ಯಾಕೆ ತೋರಿಸಲ್ಲ? ಬೇರೆ ರಾಜಕೀಯಕ್ಕೋಸ್ಕರ ಮಾತನಾಡೋದಾ ಬಾಂಗ್ಲಾದೇಶನಲ್ಲಿ? ಪೊಲಿಟಿಕಲ್ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ನನಗೆ ಯಾಕೋ ಇದು ಪೊಲಿಟಿಕಲ್ ಪ್ರಾಬ್ಲಮ್, ಜಿಯೋ ಪೊಲಿಟಿಕಲ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಇದು ನಿಜವಾಗ್ಲೂ ಇದು ಕಲ್ಚರಲ್ ಪ್ರಾಬ್ಲಮ್. ಇದು ಸಾರಿ ಟು ಇಂಟರಪ್ಟ್. ಕಲ್ಚರಲ್ ಕಲ್ಚರಲ್ ಪ್ರಾಬ್ಲಮ್. ಅಲ್ಲಿ ಮದರಸಾಗಳಲ್ಲಿ ಏನು ಸೋಷಲೈಸೇಷನ್ ಆಗ್ತಾ ಇದೆ ಅದನ್ನ ಹ್ಯಾಕ್ ಸ್ಟಾಪ್ ಮಾಡ್ತೀರಾ? ಯಾವುದು ಮದರಸಾದಲ್ಲಿ ಒಬ್ಬನ ಚೈಲ್ಡ್ಹುಡ್ ಅಲ್ಲಿ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ ಮದರಸಾ ಬಗ್ಗೆ. ಅವ್ರ ಅಲ್ಲ, ಬಾಂಗ್ಲಾದೇಶ ಸಾದಿಕ್ ಪಾಷ ಅವರೇ, ಕೈಯಲ್ಲಿ ಕಟ್ಟಿಕೊಂಡಿರುವಂತ ಕೆಂಪು ದಾರ ದ್ವೇಷಕ್ಕೆ ಕಾರಣ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಮಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ಆತನಿಗೆ ಕಂಪನಿಯಲ್ಲಿ ಪ್ರಮೋಷನ್ ಸಿಗ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ಅಲ್ಲಿದ್ದವರೆಲ್ಲ ಸೇರಿಕೊಂಡು ಈತ ಪ್ರವಾದಿ ನಿಂದನೆ ಮಾಡಿದ್ದಾರೆ ಅಂತ ಸುಳ್ಳು ಕತೆ ಹೇಳ್ತಾರೆ, ಆತನನ್ನು ಕೊಲೆ ಮಾಡ್ತಾರೆ. ನೋಡಿ ಸರ್, ಇದನ್ನು ಏನಂತ ಹೇಳಬೇಕು? ಇದು ಯಾವ ಮನಸ್ಥಿತಿ? ಒಂದೇ ಒಂದು ಸಾದಿಕ್ ಸಾಹೇಬ್ರೆ, ದರ್ಸೆ ನಿಜಾಮಿ ಕೋ ನಿಕಾಲ್ ಕೆ ವಹಾಬಿ ಟೆಕ್ಸ್ಟ್ ಕ್ಯೂ ಪढ़ाया जा रहा है, आप इतना जवाब दे दीजिए. ಯಾವ ಇದರಲ್ಲಿ ದರ್ಸೆ ನಿಜಾಮಿ ದರ್ಸೆ ನಿಜಾಮಿ ನೋಡಿ, ಎಷ್ಟೋ ಎಲ್ಲಾ ಧರ್ಮದಲ್ಲಿ ಎಷ್ಟು ಪಂಗಡಗಳು ಇದೆ, ಅವ್ರವ್ರ ಒಂದು ಪುಸ್ತಕ ಫಾಲೋ ಮಾಡ್ತಾರೆ. ಯಾವತ್ತೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಅಮಾಯಕನನ್ನು ಕೊಲ್ಲಿ ಅಂತ ಹೇಳಿಲ್ಲ. ಎರಡೂ ದೇಶಗಳನ್ನ ಗಮನಿಸಿದ್ರು ಕೂಡ ಈ ಐಡೆಂಟಿಟಿ ಕ್ರೈಸಿಸ್ ಈ ಸಮಸ್ಯೆಯ ಮೂಲ ಅಂತ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮರೆತು ಹೋಗಿದೆ. ನಾವು ಸೌದಿಯಿಂದಲೇ ಬಂದಿದ್ದೀವಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಸಮಸ್ಯೆನಾ ಸರ್? 100% ತಮ್ಮ ಒಂದು ಏನಿದೆಯಲ್ಲ, ಐ ಆಮ್ ಕಂಪ್ಲೀಟ್ಲಿ ಅಗ್ರಿ ವಿತ್ ದಾಟ್. ಕಾರಣ ಏನಪ್ಪ ಅಂದ್ರೆ ಇಸ್ಲಾಮಿಕ್ ಐಡೆಂಟಿಟಿ, ಆಮೇಲೆ ಇದು ರೀಜನಲ್ ಐಡೆಂಟಿಟಿ ಏನಿದೆಯಲ್ಲ, ಸನ್ಸ್ ಆಫ್ ದ ಸಾಯಿಲ್ ಏನಂತೀವಿ, ಅದನ್ನ ಪೂರ್ಣವಾಗಿ
ನಮ್ಮ ಇಂಡಿಜಿನಸ್ ಕಲ್ಚರನ್ನ, ಸಿಂಕ್ರೆಟಿಕ್ ಕಲ್ಚರ್ನ ಪೂರ್ಣವಾಗಿ ಬದೆಗೊತ್ತಿ ಒಂದು ಲಾರ್ಜರ್ ಪ್ಯಾನ್ ಇಸ್ಲಾಮಿಸಮ್ ಅಂತ ಏನಂತೀವಿ, ಇಲ್ಲಿ ಪ್ಯಾನ್ ಇಸ್ಲಾಮಿಸಮ್ ಒಂದು ದೊಡ್ಡ ಕ್ವಶನ್. ಇಸ್ಲಾಮಿಕ್ ಉಮ್ಮಾ ಅಂತ ಏನಂತೀವಿ, ಅದು ಪ್ಯಾನ್ ಇಸ್ಲಾಮಿಸಮ್ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೋಬೇಕಂದ್ರೆ ಈಗ ಕಾರಣ ಏನಪ್ಪಾ ಅಂದ್ರೆ, ಒಂದು ಈಗ ಹೇಗೆ ಅಂತೀವಿ ನಾವೀಗ ಫಾರ್ ಎಕ್ಸಾಂಪಲ್ ಲಂಡನ್ಗೆ ಹೋದ್ರೆ ನಮಗೆ ರೇಸಿಸಮ್ ಕನ್ಫ್ರಂಟ್ ಆಗುತ್ತೆ, ಅದೇ ರೀತಿಯಾಗಿ ಪಾಕಿಸ್ತಾನದವರು ಅಥವಾ ಬಾಂಗ್ಲಾದೇಶ್ ಮುಸ್ಲಿಮ್ಸ್ ಸೌದಿ ಅರೇಬಿಯಾಗ ಹೋದ್ರೆ ನೀವು ಮುಸ್ಲಿಮ್ಸೇ ಇಲ್ಲ ಅಂತಾರೆ ಅವರಿಗೆ. ಇದು ಡಾಕ್ಯುಮೆಂಟೆಡ್ ಸ್ಟಡೀಸ್, ನನ್ನ ಒಂದು ಕಲ್ಪನೆಯಿಂದ ಹೇಳ್ತಾ ಇಲ್ಲ. ಇವರಿಗೆ ಒಂದು ಕಾಂಪ್ಲೆಕ್ಸ್. ಈಗ ನಾವು ಸೌದಿ ಅರೇಬಿಯಾ, ಮಕ್ಕಾ ಮದಿನಾ, ಇದು ಲಿಬಿಯಾ, ಲೆಬನಾನು, ಇರಾಕ್ ಇಲ್ಲೆಲ್ಲ ಹೋದಾಗ ಇವ್ರೇನಂತಾರಪ್ಪ, ನಾವು ಒರಿಜಿನಲ್ ಮುಸ್ಲಿಂ ಅಂತಾರೆ. ಈಗ ನಾವು ಯಾರು? ಸಿಂಪಲ್ ಆನ್ಸರ್ ಏನಪ್ಪಾ ಅಂದ್ರೆ, ಸೌತ್ ಏಷ್ಯನ್ ಮುಸ್ಲಿಮ್ಸು ಕನ್ವರ್ಟೆಡ್ ಮುಸ್ಲಿಮ್ಸ್ ಇವರು. ಕಾರಣ ಏನಪ್ಪಾ ಅಂದ್ರೆ, ಒಂದು ಸೆಕ್ಯುಲರ್ ಐಡೆಂಟಿಟಿ ಒಂದು ಕಾಂಪ್ರಮೈಸ್ ಮಾಡಿ ಕನ್ವರ್ಟೆಡ್ ಮುಸ್ಲಿಮ್ಸ್ ಏನಿದ್ದಾರೆ, ಈಗ ಅವ್ರ ಐಡೆಂಟಿಟಿ ಸೌದಿ ಅರೇಬಿಯಾ ಜೊತೆಗೆ ಜೋಡಿಸ್ಕೊಳಕ್ ಹೋದಾಗ ಅದು ಎಲ್ಲಿಂದ ಐಡೆಂಟಿಟಿ ಬರುತ್ತೆ? ಹೀಗಾಗಿ ಒಂದು ಗ್ಲೋಬಲ್ ಪ್ಯಾನ್ ಇಸ್ಲಾಮಿಕ್ ಐಡೆಂಟಿಟಿ ಏನು ಕ್ರೈಸಿಸ್. ಸರ್ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಈ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಖರ್ಜೂರದ ಗಿಡ ನೆಟ್ರಂತೆ. ಹೌದು, ಒಂದು ಹಂತದಲ್ಲಿ ಖರ್ಜೂರದ ಗಿಡ ನೆಟ್ರಂತೆ, ನಾವು ಸೌದಿಯವರು ಅಂತ. ಅಂದ್ರೆ ಈಗ ಅಷ್ಟು ಬ್ರೈನ್ ವಾಶ್ ಆಗಿಬಿಟ್ಟಿದ್ದಾರೆ ಇವರು. ನಾನು ಸುನ್ನತ್ತಲ್ಲಿಂದಾನೇ ಎಕ್ಸಾಂಪಲ್ ಕೊಡ್ತೇವೆ. ಪ್ರಾಫಿಟ್ ಮೊಹಮ್ಮದ್ ಸಾಹೇಬ್ರು ಏನ್ ಹೇಳಿದ್ರು, ಯಾವ ರೀಸನ್ ಏನು ಸೂಟ್ ಆಗತ್ತೆ ಅದನ್ನ ಮಾಡಬೇಕು. ಬಟ್ ಅದು ಸೌದಿ ಅರೇಬಿಯನ್ ಕಲ್ಚರ್ ಎಲ್ಲ ನಾವು ಇಲ್ಲಿ ಫಾಲೋ ಮಾಡಕ್ ಹೋದ್ರೆ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗತ್ತೆ? ಖರ್ಜೂರದ ಗಿಡ ಆಗತ್ತಾ? ಬೆಳೆಯಲ್ಲ. ಆ ರೀತಿಯಾದ ಬೇಕಾದಷ್ಟು ಎಕ್ಸಾಂಪಲ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಒಂದು ಕಲ್ಚರಲ್ ಹ್ಯಾಬಿಟ್ಸ್ ಆಗಲಿ, ಇವೆಲ್ಲ ಅಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಇಂಪೋಸ್ ಮಾಡಕ್ ಹೋದಾಗ ಐಡೆಂಟಿಟಿ ಕ್ರೈಸಿಸ್ ಆಗೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವನ್ ಡ್ರೆಸ್ಸೇ ಆಗಲಿ, ಅದು ಎಲ್ಲಿ ಕಾಪಿಡ್? ಅದು ಡ್ರೆಸ್ ಒರಿಜಿನಲ್ ಡ್ರೆಸ್ಸೇ ಅಲ್ಲ, ಅಲ್ಲಿಂದ ಕಾಪಿ ಮಾಡಿದ ಡ್ರೆಸ್ ಪೂರಾ ಅಟೈರ್. ಸೊ ನೀವು ಬಹಳ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಖರ್ಜೂರದ ಗಿಡ ಇಸ್ ಒನ್ ಬೆಸ್ಟ್ ಮೆಟಫರ್. ಅದೇ ರೀತಿಯಾಗಿ ಬೇಕಾದಷ್ಟು ಎಕ್ಸಾಂಪಲ್ ಇದಾವೆ, ನಾವು ಕೊಡಬಹುದು. ಮಾತಾಡ್ತೀನಿ ಸರ್, ಒಂದೇ ನಿಮಿಷ. ನಾನು ಮೋಹನ್ ಗೌಡ್ರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಸಾದಿಕ್ ಪಾಷಾ ಅವರು ಒಂದು ವಿಚಾರ ಹೇಳಿದ್ರು, ಇಟ್ಸ್ ಅ ಪೊಲಿಟಿಕಲ್ ಪ್ರಾಬ್ಲಮ್. ಅದು ಐಡಿಯಾಲಜಿ ಪ್ರಾಬ್ಲಮ್ ಅಲ್ಲ, ಪೊಲಿಟಿಕಲ್ ಪ್ರಾಬ್ಲಮ್ ಬಾಂಗ್ಲಾದಲ್ಲಿ ಆಗಿರೋದು ಅಂತ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಯಾವಾಗ ಬಾಂಗ್ಲಾದೇಶ 1971ನಲ್ಲಿ ಸ್ವಾತಂತ್ರ್ಯ ಆಯಿತು, ಇಸ್ಲಾಮಿಕ್ ಸ್ಟೇಟ್ ಆಫ್ ಬಾಂಗ್ಲಾದೇಶ ಅಂತ ಮಾಡಿದರು. ತದನಂತರ ಬಾಂಗ್ಲಾದೇಶದಲ್ಲಿ ಏನಾಯ್ತು ಅಂತ ಹೇಳಿದರೆ, ಇಸ್ಲಾಮಿಕ್ ಐಡಿಯಾಲಜಿಯನ್ನು ಅಂದರೆ ಅಲ್ಲಿನ ಮಿಲಿಟ್ರಿಯಲ್ಲಿ, ಅಲ್ಲಿನ ಟೆಕ್ಸ್ಟ್ ಬುಕ್ಕಲ್ಲಿ, ಅಲ್ಲಿನ ಗೌರ್ಮೆಂಟ್ ಇದರಲ್ಲಿ ಪ್ರಮುಖವಾಗಿ ಇಸ್ಲಾಮಿಕ್ ಐಡಿಯಾಲಜಿಯನ್ನೇ ಅವರ ಮೇನ್ ಅಜೆಂಡಾವನ್ನಾಗಿ ಮಾಡಿದರು. ತದನಂತರ ಅಲ್ಲಿ ರೆಡಿಕಲೈಸೇಷನ್ ಯಾವ ರೀತಿ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಈಗ ಅಲ್ಲಿ ನೀವು ನೋಡಿರ್ಬೋದು, ಸಾವಿರಾರು ಟೆಂಪಲ್ಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಹಿಂದೂಗಳಿಗೆ ಯಾವುದೇ ರೈಟ್ಸು ಸಹ ಇಲ್ಲ. ಅಂದರೆ ಇಸ್ಲಾಮಿಕ್ ಇದರಲ್ಲಿ ಐದರ್ ನೀವು ಕನ್ವರ್ಟ್ ಆಗಬೇಕು, ಇಲ್ಲ ಅಂತೇಳಿದರೆ ನೀವು ಇದಾಗಬೇಕು, ಅಂದರೆ ನೀವು ಸಾಯಬೇಕು, ಇಷ್ಟೇ. ಕಾಫಿರ್ ಅಂದರೆ ಏನು, ಮೂಲ ದೇವ್ಬಂದ್ ಐಡಿಯಾಲಜಿ ಏನಿದೆ, ಜಮಾತೆ ಇಸ್ಲಾಂ ಐಡಿಯಾಲಜಿನ, ರೆಡಿಕಲ್ ಇಸ್ಲಾಮಿಕ್ ಐಡಿಯಾಲಜಿಯನ್ನು ಅಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆಡಳಿತಾತ್ಮಕವಾಗಿ ಮಿಲಿಟರಿಯಲ್ಲಿ, ಅದೇ ರೀತಿಯಲ್ಲಿ ಶಾಲೆಗಳಲ್ಲಿ, ಅವರ ಸ್ಕೂಲ್ಗಳಲ್ಲಿ ಎಲ್ಲ ಕಡೆಯಲ್ಲಿ ಅಳವಡಿಸಿದ ಪರಿಣಾಮವಾಗಿ ಇವತ್ತು ಅಲ್ಲಿ ಏನಂತ ಹೇಳಿದರೆ ಹಿಂದೂಗಳ ಅಂದರೆ ಅಲ್ಪಸಂಖ್ಯಾತರಂದರೆ ಕಾಫಿರ್ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಅರ್ಹತೆ ಇಲ್ಲ. ಅವರನ್ನು ಐದರ್ ದೇ ಹ್ಯಾವ್ ಟು ಕನ್ವರ್ಟ್ ಟು ಇಸ್ಲಾಂ ಆರ್ ದೇಶದಿಂದ ಹೊರಗೋಗ್ಬೇಕಿದೆ. ಎರಡೇ ಆಯ್ಕೆ ಅಲ್ಲಿನ ಹಿಂದೂಗಳಿಗೆ ಇರುವಂಥದ್ದು. ಆ ಒಂದು ಐಡಿಯಾಲಜಿಯನ್ನು ವ್ಯವಸ್ಥಿತವಾಗಿ ಈಗ ಯೂನಿಸ್ ಸರ್ಕಾರ ಬಂದಾಗ, ಆ ಯೂನಿಸ್ ಸರ್ಕಾರ ಏನಂತ ಹೇಳಿದ್ರೆ ಅವನೊಂದು ವ್ಯವಸ್ಥಿತ ಭಾರತ ವಿರೋಧಿ, ಹಿಂದೂ ವಿರೋಧಿ ಒಂದು ಮಾನಸಿಕತೆ ಪ್ರಬಲವಾಗಿ ಇರುವಂಥದ್ದು. ಈಗ ಹತ್ಯೆ ಆಗಿರುವಂಥ ವಿದ್ಯಾರ್ಥಿ ನಾಯಕ ಅಥವಾ ನಿನ್ನೆ ಏನು ಪುನಃ ಮತ್ತೊಬ್ಬ ಅವನು ಸಹ ಭಾರತ ವಿರೋಧಿ, ಹಿಂದೂ ವಿರೋಧಿ ಮಾನಸಿಕತೆ ವ್ಯಕ್ತಿತ್ವದ ಮೇಲೆ ಇದ್ದವನು. ಅವನ ವ್ರತ ನಂತರ ಲಕ್ಷಾಂತರ ಜನರು ಅವನ ಅಂತ್ಯ ಸಂಸ್ಕಾರದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಅದರ ವಿಚಾರಧಾರೆ ಅಲ್ಲಿನ ಬಾಂಗ್ಲಾದೇಶದ ಮಾನಸಿಕತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಾಂಗ್ಲಾದೇಶದಲ್ಲಿ ಒಂದು ರ್ಯಾಡಿಕಲ್ ಇಸ್ಲಾಮೈಸೇಷನ್ ಯಾವ ತರ ಆಗಿದೆ, ಅದರ ಪರಿಣಾಮ ಅಲ್ಲಿನ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಅಲ್ಲಿ ಕ್ರೈಸ್ತರು ಬದುಕುವಂಗಿಲ್ಲ, ಬೌದ್ಧರು ಬದುಕಂಗಿಲ್ಲ, ಇಸ್ಲಾಂ ಬಿಟ್ಟು ಯಾರು ಸಹ ಬದುಕಲಿಕ್ಕೆ ಸಾಧ್ಯ. ಇದು ಇಂಟಾಲರೆನ್ಸ್, ಇದು ಮತ್ತೊಂದು ಧರ್ಮವನ್ನ ಸಹಿಸಿಕೊಳ್ಳುವಂತ ಮನಸ್ಥಿತಿ ಇಲ್ಲದೆ ಇರೋದು ಈ ಪರಿಸ್ಥಿತಿಗೆ ಬಂದಿರೋದು ಅಂತ ನೋಡಿ ಸರ್. ಐರನಿ ಏನಪ್ಪಾ ಅಂದ್ರೆ, ಸಾರಿ ಟು ಇಂಟರಪ್ಟ್ ಅಗೈನ್, ಐರನಿ ಏನಪ್ಪಾ ಅಂದ್ರೆ ಖುರಾನ್ ನಲ್ಲಿ ಕ್ಲಿಯರ್ ಆಗಿ ರಾಮಕೃಷ್ಣರ ಉಲ್ಲೇಖನೆಯೂ ಇದೆ. ಇದನ್ನ ಯಾರು ಹೇಳೋದಿಲ್ಲ, ಇದು ದುರ್ಭಾಗ್ಯ. ಸೊ ಯಾವ ಇಸ್ಲಾಮನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ ನಾವು?
ಯಾವ ರೀತಿಯಾಗಿ ಇಸ್ಲಾಂ ಒಂದೇ ನಿಮಿಷ ಸಂಜೀವ್ ಕುಮಾರ್ ಸರ್, ನಾನು ಎಲ್ಲೇ ಹೋಗ್ತಾ ಇದ್ದಾರೆ? ಸಾದಿಕ್ ಪಾಷಾ ಅವರೇ ಈಗ ನೋಡಿ, ಈಗ ಬಾಂಗ್ಲಾದೇಶ ಅಂತ ನೋಡಿ, ಬಂಗಾಲಿ ನಮ್ಮ ಇಂಡಿಯನ್ ಬಂಗಾಲಿ ಬಿಟ್ಟು ಅದು ಬಂಗಾಲಿ ಅಂತ ಅವ್ರು ಹೇಳ್ತೀವಿ, ಅದು ನಿಜವಾಗ್ಲೂ ಸೌದಿ ಅರೇಬಿಯಾ ಆಗಲಿ ಎಲ್ಲಿನೂ ಹೋಗಲಿ ಇಡೀ ಪ್ರಪಂಚದಲ್ಲಿ ಹೋಗಲಿ ಇವರನ್ನು ಮರ್ಯಾದೆ ಇಲ್ಲ. ನಾನು ಕಣ್ಣಿಂದ ನೋಡಿದ್ದೀನಿ, ಯಾಕಂದರೆ ನಮ್ಮದು ಹಜ್ ಉಮ್ರದು ಇದೆ, ನಾನು ಸೌದಿ ಅರೇಬಿಯಾ ಹೋಗ್ತಾ ಇರ್ತೀನಿ. ಇವರು ಮುಸಲ್ಮಾನ್ ಅಂತ ಇವ್ರ ಮೇಲೆ ನಾವು ಇಂಡಿಯನ್ ಮುಸಲ್ಮಾನರು ಅವ್ರ ಮೇಲೆ ವಿಶ್ವಾಸ ಮಾಡಲ್ಲ. ನಮಗೆ ಅಷ್ಟು ಇದು ಬೆಂಗಾಲಿ ಅಂದರೆ ನೋಡಿ, ಮೋಸ ತುಂಬ ಜಾಸ್ತಿ ಮೋಸ ಇವರಲ್ಲಿ ಇದೆ ಬಂಗಾಲಿನಲ್ಲಿ. ಏನು ಗೊತ್ತಿಲ್ಲ, ಆ ಮಣ್ಣದ್ದು ಇರ್ಬೋದು, ಆ ನೀರದ್ದು ಇರ್ಬೋದು, ಆ ಗಾಳಿದು ಇರ್ಬೋದು, ಅದು ಬೇರೆ ಕಡೆ ಆ ಥರ ಇಲ್ಲ. ಇಲ್ಲಿ ಬಾಂಗ್ಲಾದೇಶದಿಂದ ಪಾಕಿಸ್ತಾನಿಂದ ಜಾಸ್ತಿ ತುಂಬ ದೌರ್ಜನ್ಯ ಇದೆ. ಬೇರೆ ಇವರು ಹಿಂದೂ ಮೇಲೆಲ್ಲ ಎಲ್ಲ ಸಮುದಾಯ ಮೇಲೆ ಅವರು ದೌರ್ಜನ್ಯ ಮಾಡ್ತಾರೆ. ಒಂದು ಟೀಮ್ ಇದೆ, ಅದು ಒಂಥರ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ ಸರ್, ನಾವು ಆ ಮುಸಲ್ಮಾನರು ಅಲ್ಲ ಆ ಇಡೀ ಕೇಳಿಸ್ಕೊಳ್ಳಿ. ಬಾಂಗ್ಲಾದೇಶ ಭಾರತದಿಂದ ರಚನೆಯಾಗಿರುವಂತ ದೇಶ. ಭಾರತದ ಮೇಲೆ ಕೃತಜ್ಞತೆ ಇರಬೇಕಿತ್ತು ಆ ದೇಶಕ್ಕೆ, ಅಲ್ಲಿನ ನಾಗರಿಕರಿಗೆ ಭಾರತದ ಮೇಲೆ ಕೃತಜ್ಞತೆ ಇರಬೇಕಿತ್ತು. ಬಟ್ ಆ ಕೃತಜ್ಞತೆಯ ಭಾವನೆವೇ ಇಲ್ಲದೆ ಆಗೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಅಲ್ಲ. ನೋಡಿ ಸರ್, ಅಲ್ಲಿನ ಮದರಸಗಳಿಗೆ ಫಂಡ್ ಮಾಡಿ ಭಾರತ ವಿರೋಧಿ ವಿಚಾರಗಳನ್ನ ಬೋಧಿಸಲಾಯಿತು, ನೋಡಿ ಹಿಂದೂ ವಿರೋಧಿ ಚಿಂತನೆಗಳನ್ನ ಮದ್ರಸಾ ಮಾತೆದ್ಬೇಡಿ ನೀವು. ಮದ್ರಸಾದಲ್ಲಿ ಏನು ನೋಡಿ, ಆತಂಕವಾದಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇಲ್ಲ, ಬೇರೆ ಸಮುದಾಯದಲ್ಲಿ ಕೊಡ್ತಾ ಇದಾರಲ್ಲ ಆ ತರ ಯಾರು ಕೊಡ್ತಾ ಇದ್ರಲ್ಲ ಟ್ರೈನಿಂಗು. ಶಾಂತಿ ಕದಳ್ಬೇಕು, ಮೊಬ್ ಲಿಂಚಿಂಗ್ ಮಾಡ್ಬೇಕು ಅಂತ ಇದೆಲ್ಲ, ಆ ಟ್ರೈನಿಂಗ್ ಇಲ್ಲ ನಮ್ಮ ಮದ್ರಸಾದಲ್ಲಿ. ಯಾರು ಆ ರೀತಿ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಆ ತರ ಮದರಸಗಳಿಗೆ ನೀವು ಬಾಂಗ್ಲಾದೇಶ್ಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಬಾಂಗ್ಲಾದೇಶ ಅಲ್ಲ, ಬಾಂಗ್ಲಾದೇಶ ಕೋಮುವಾದ ದೇಶ, ಅದು ಆತಂಕವಾದಿಗಳ ದೇಶ. ಏನ್ ಪರವಾಗಿ ಮಾತಾಡ್ತಾ ಇದ್ದೀನಿ? ಯಾವ ಮದ್ರಸಾ ಕುರಾನ್ ಹದೀಸು ಇಸ್ಲಾಂ ಮೇಲೆ ಬಂದಿದ್ಮೇಲೆ ನಾನು ಮಾತಾಡ್ಲೇಬೇಕು. ನಾನು ಸುಮ್ಮನೆ ಇದ್ರೆ ನಾನು ಮನುಷ್ಯ ಅಲ್ಲ. ಬಾಂಗ್ಲಾದೇಶದ ಮದ್ರಸಾದಲ್ಲಿ ಏನನ್ನ ಕಲಿಸ್ತಾ ಇದ್ದಾರೆ ಅಂತ ಸಾದಿಕ್ ಪಾಷಾ ಅವರಿಗೆ ಗೊತ್ತಿಲ್ಲ. ನೋಡಿ, ಏನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಬೇಡ. ದೇವಬಂದು ಇದು ಅಂತ ಸೇರ್ಸೋದು ದೇವಬಂದ್ಗೆ ಯಾವ ನಮ್ಮ ಭಾರತದ ದೇವಬಂದಲ್ಲಿ ನಡೀತಾ ಇದೆ ಇಲ್ಲ. ಈಗ ಭಾರತ ವಿರೋಧಿ ಒಂದ್ ನಿಮಿಷ ಸಂಜೀವ್ ಕುಮಾರ್ ಸರ್, ಅದೇ ರೀತಿ ಮೋಹನ್ ಗೌಡ, ನಾವು ಬೈಕಾಟ್ ಭಾರತ ವಿರೋಧಿ ಮನಸ್ಥಿತಿ, ಹಿಂದೂ ವಿರೋಧಿ ಮನಸ್ಥಿತಿ ಬೆಳಿಬೇಕು ಅಂತಾದ್ರೆ ಒಂದು ಕಾರಣ ಇರ್ಬೇಕಲ್ವಾ ಸಾದಿಕ್ ಪಾಷಾ ಅವರೇ? ನೋಡಿ, ನಾವು ಕಾರಣ ಇರ್ಬೇಕಲ್ಲ. ಅಲ್ಲ, ಒಂದು ಮಾತು, ಬಾಂಗ್ಲಾದೇಶದ ಜಿಹಾದಿ ಮಾನಸಿಕತೆನ ಯಾಕೆ ಬೆಂಬಲ ಮಾಡ್ತಾರೆ? ಏನ್ ಜಗಳ ಇದ್ರೆ ಒಳಗಡೆ ಅಣ್ಣ ತಮ್ಮದರು, ಆಚೆ ಕಂಟ್ರಿ ನಾವು ಹೋಗ್ತಾ ಇರ್ತೀವಿ, ಅವನ ಹಿಂದೂಗೆ. ಸಾದಿಕ್ ಪಾಷಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಈಗ ನನಗೆ ಒಂದು ದೇಶದ ಮೇಲೆ ಇರಬೇಕಾದಂತ ಕೃತಜ್ಞತಾ ಭಾವನೆ ಇಲ್ಲ, ಅಥವಾ ಅದು ಕಡಿಮೆ ಆಗ್ತಾ ಬಂದು ಇವತ್ತು ವಿರೋಧಿ ಭಾವನೆ ಸೃಷ್ಟಿಯಾಗಿದೆ ಅಂತಂದ್ರೆ ಅದ್ರ ಹಿಂದಿರುವಂತ ಶಕ್ತಿಗಳು ಯಾವುದು? ನೋಡಿ ಸರ್, ಆದ್ರೆ ಹಿಂದಿರುವಂತ ಮತಾಂಧ ಮಾನಸಿಕತೆಯನ್ನು ಬೆಳೆಸಿದ್ಯಾರು? ಇದು ಮುಖ್ಯ ಅಲ್ವಾ? ನಮ್ಮ ದೇಶಕ್ಕೆ ಶತ್ರುಗಳು ಜಾಸ್ತಿ ಇದ್ದಾರೆ. ಈಗ ನೋಡಿ, ಇಬ್ಬರು ಇದ್ರು, ಪಾಕಿಸ್ತಾನ ಒಬ್ಬ ಚೈನಾ. ವಿಷಯ ಅಲ್ಲ ರೀ, ಸತ್ಯ ಹೇಳಿದ್ರೆ ವಿಷಯ ಬಿಟ್ಟು ಮಾಡ್ತಾ ಅಲ್ಲ. ನೋಡಿ ಈಗ ಬಾಂಗ್ಲಾದೇಶನು ಕಲ್ಚರ್ ನಲ್ಲಿ ನಮ್ಮಲ್ಲಿ ಇಲ್ಲ. ನೋಡಿ, ಯಾವತ್ತು ಇಸ್ಲಾಂ ಧರ್ಮ ಹೇಳಲ್ಲ, ಯಾವತ್ತು ಇಸ್ಲಾಂ ಧರ್ಮ ಹೇಳಲ್ಲ ಅಮಾಯಕರನ್ನು ಸಾಯಿಸಿ ಅಂತ ಹೇಳಲ್ಲ. ಒಬ್ಬ ಮನುಷ್ಯನಿಗೆ ಹೊಡೆದ್ರೆ, ಒಬ್ಬ ಮನುಷ್ಯನಿಗೆ ಸಾಯಿಸಿದ್ರೆ ಇಡೀ ಪ್ರಪಂಚ ಮನುಷ್ಯರಿಗೆ ಸಾಯಿಸಂಗೆ ಇರೋದು. ಒಬ್ಬ ಮನುಷ್ಯನಿಗೆ ಸೇಫ್ ಕೊಟ್ರೆ ಇಡೀ ಪ್ರಪಂಚಕ್ಕೆ ನಾವು ಸೇಫ್ ಮಾಡಂಗೆ. ಆ ತರ ಇಸ್ಲಾಂ ಸಾದಿಕ್ ಪಾಷಾ ಅವರೇ ತೋರಿಸಬೇಡಿ, ಆದ್ರೆ ಫಾಲೋ ಮಾಡ್ತಾ ಇದ್ದಾರೆ. ಮಿಸ್ ಇಂಟರ್ಪ್ರಿಟೇಷನ್ ಆಫ್ ಕುರಾನ್ ಇಡೀ ಜಗತ್ತಿಗೆ ಆಗ್ತಾ ಇರುವಂತ ಸಮಸ್ಯೆ ಮಾಡ್ತಾ ಇದ್ದಾರೆ ಸರ್. ನೋಡಿ, ಎಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಗೀತಾ ಮೇಲೆ ನಿಜವಾದ ಇಂಟರ್ಪ್ರಿಟೇಷನ್ ಯಾರು ಮಾಡಬೇಕು? ಮಾಡ್ತಾ ಇದ್ದಾರೆ. ನಿಜವಾದ ಇಂಟರ್ಪ್ರಿಟೇಷನ್ ಯಾವುದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ನೋಡಿ, ನಿಜವಾಗ್ಲೂ ನೋಡಿ ಸಾದಿಕ್ ಪಾಷಾ ಅವರೇ, ಸೂರಾ 9 ಆಯಾತ್ 5 ನಾನು ಕೋಟ್ ಮಾಡಬಹುದು. ಇದರ ನಿಜವಾದ ಇಂಟರ್ಪ್ರಿಟೇಷನ್ ಯಾರು ಮಾಡಬೇಕು? ನೋಡಿ ಸರ್, ಯಾರು ಮಾಡಬೇಕು? ಅಲ್ಲ ನೋಡಿ, ಪವಿತ್ರ ಮಾಸ ಮುಗಿದ ನಂತರ ನೀವು ಬಹುದೇವತಾ ವಿಶ್ವಾಸಿಗಳನ್ನ ಕೊಲ್ಲಿ ಅಂತ ಹೇಳೋದು ನಮಗೆ ಇರೋದು. ಅದರ ನಿಜವಾದ ಇಂಟರ್ಪ್ರಿಟೇಷನ್ ಏನು? ನಮಗೆ ಇರೋದು ಒಂದೇ ಅಲ್ಲ. ನಾವು ಇದು ಮಾಡೋದು ನಮ್ಗೆ ನೋಡಿ 33 ಕೋಟಿ ಇಲ್ಲ, ಒಂದೇ ಅಲ್ಲ. ನಮ್ಮ ಇದರಲ್ಲಿ ಇದೆ ಸರ್. ಇದು ಇನ್ನೊಂದು ಏನಂದ್ರೆ ಅಮಾಯಕರನ್ನು ಕೊಲ್ಲಂತ ಎಲ್ಲಿನೂ ಇಲ್ಲ.
ಯುದ್ಧ ಮಾಡಕ್ಕೆ ದುಶ್ಮನ್ ಬಂದ್ರೆ ಅವ್ರಿಗೆ ಬಿಡ್ಬೇಡಿ ಅಂತಿದ್ದೆ. ಸಾದಿಕ್ ಸಾಹೇಬ್ರೆ, ಒಂದೇ small- ನಮ್ಮ ಮೇಲೆ ಯುದ್ಧ ಯಾರು ಮಾಡ್ತಾರೆ ಅವ್ರಿಗೆ ಸುಮ್ನೆ ನಾವು ಒಡೆಪ್ಪ ಅಂತ ಹೇಳಕ್ ಆಗತ್ತಾ? ಇಲ್ಲ ಇಲ್ಲ, ಸಂಜೀವ್ ಕುಮಾರ್ ಅವರೇನೋ ಕೇಳ್ತಿದ್ದಾರೆ. ಸರ್ ಮಾತಾಡಿ. ಸಾದಿಕ್ ಸಾಹೇಬ್ರೆ, ಒಂದೇ ಸ್ಮಾಲ್ ಕ್ವೆಶ್ಚನ್. ತೌಹೀದ್ ಒನ್ನೆಸ್ ಆಫ್ ಗಾಡ್ ಬಗ್ಗೆ ಮಾತಾಡ್ತೀರಿ, ಆದ್ರೆ ಸೂಫಿಗಳು ಅನ್ಕೊಳ್ತಾರೆ ಸುನ್ನಿಯವರು. ನಿಮ್ಮಲ್ಲೇ ಇಷ್ಟೊಂದು ಮತಭೇದ ಆದ್ಮೇಲೆ ಬೇರೆಯವ್ರನ್ನ ಹ್ಯಾಕ್ ಸಹಿಸ್ತೀರಿ? ನೋಡಿ ಇನ್ನೊಂದು ಸಹಿಸೋದಿಲ್ಲ. ನೋಡಿ ನಾನು ಹೇಳ್ತೀನಿ, 72 ಫಿರ್ಖೆ, ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ 72 ಪಂಗಡಗಳು ಆಗತ್ತೆ, ಫಿರ್ಖೆಗಳು ಆಗತ್ತೆ ಅಂತ ಹೇಳಿದ್ದಾರೆ. ಒಂದೊಂದು ಥರ ಮೈಂಡ್ ಇರುತ್ತೆ. ಆದರೆ ನೋಡಿ, ನಾವು ಎಲ್ಲಿ ಇದು ಹೋದ್ರೇನು ಖುರಾನ್ ಅವರ ಹದೀಸ್ ಬಿಟ್ಟು ನಾವು ಮಾತಾಡಬಾರ್ದು. ನಮ್ಮ ಇದು ಖುರಾನ್ನಲ್ಲಿ ಏನಿದೆ, ಹದೀಸ್ನಲ್ಲಿ ಏನಿದೆ, ಯಾವತ್ತೂ ಬೇರೆ ಧರ್ಮನವ್ರಿಗೆ ತೊಂದರೆ ಕೊಡಿ ಅಂತ ಇಲ್ಲ. ಅವನು ಯಾರು ಖುರಾನ್ ಹದೀಸ್ ಬಿಟ್ಟು ಅವನು ಮನುಷ್ಯದ ಮೇಲೆ ದೌರ್ಜನ್ಯ ಮಾಡ್ತಾನೆ, ಅವನು ಮುಸಲ್ಮಾನ್ ಅಲ್ಲ ಅಂತ ನಾವು ಫತ್ವಾ ಕೊಡ್ತೀವಿ. ಬೇಕಂದ್ರೆ ಇವ್ರಿಗೂ ಫತ್ವಾ ಕೊಡ್ಬೇಕು, ಇವ್ರು ಮುಸಲ್ಮಾನ್ ಅಲ್ಲ. ಒಬ್ಬ ನನಗೆ ಸಾದಿಕ್ ಪಾಷಾ ಅವರಿಂದ ನೇರ ಆನ್ಸರ್ ಬೇಕು. ನಾನು ಕುರಾನ್ನ ಒಂದು ಕೋಟ್ ಮಾಡಿದೆ, ಸೂರಾ 9 ಆಯಾತ್ 5 ಅಂತ. ಬಹುದೇವತಾ ವಿಶ್ವಾಸಿಗಳನ್ನ ಪವಿತ್ರ ಮಾಸ ಮುಗಿದ ನಂತರ ಕಂಡಲ್ ಕೊಲ್ಲಿ ಅಂತ ಹೇಳುತ್ತದೆ. ಇಲ್ಲ ಸರ್, ಅದಕ್ಕೆ ಬೇರೆ ನೀವು ಇಂಟರ್ಪ್ರಿಟೇಷನ್ ಇದೆ ನಿಮ್ಮದು. ಅದು ಯುದ್ಧದ ಸಂದರ್ಭಕ್ಕೆ ಮಾಡಿದಂತ ಶ್ಲೋಕ ಅಥವಾ ಸೂತ್ರ ಅಂತ ಹೇಳ್ತೀನಿ. ಇದನ್ನ ಮದ್ರಾಸದಲ್ಲಿ ಬೋಧಿಸಿದ್ರೆ, ಬಾಂಗ್ಲಾದಲ್ಲಿ ಮದ್ರಾಸದಲ್ಲಿ ಬೋಧಿಸಿದ್ರೆ ಅವನಿಗೆ ಕೊಲ್ಲಬೇಕು ಅಂತ ಅನ್ಸೋದು, ಪಕ್ಕದಲ್ಲಿ ಇರುವಂತ ಹಿಂದೂವನ್ನು ಕೊಲ್ಲಬೇಕು ಅಂತ ಅದನ್ನು ಬೋಧಿಸಿದ ಪರಿಣಾಮ ಇವತ್ತು ಬಾಂಗ್ಲಾದೇಶದಲ್ಲಿ ಅಲ್ಲಿ ಹಿಂದೂಗಳು ಅದೇ ಖುರಾನ್ ಹೇಳುತ್ತೆ, ಮುಸ್ಲಿಮರು ಅಲ್ಲದವರು ಕುಂಕುಮ ಹಾಕುವಂಗಿಲ್ಲ, ಯಾವುದೇ ಆಚರಣೆ ನಿಷೇಧ ಇದೆ. ಒಂದು ನಿಮಿಷ, ಅದೇ ಖುರಾನ್ ಹೇಳ್ತೆ ಲಕಂ ದೀನಕುಂ ವಲಿಯುದ್ದೀನ್, ನಿಮ್ಮ ಧರ್ಮ ನಿಮಗೆ ರೆಸ್ಪೆಕ್ಟ್, ನಮ್ಮ ಧರ್ಮ ನಮಗೆ. ನಾವು ಬೇರೆ ಧರ್ಮಕ್ಕೆ ನಾವು ಬೆಲ್ ತೋರ್ಸಂಗಿಲ್ಲ, ಅದನ್ನು ಸತ್ಯ ಇದೆ. ಮದ್ರಸದಲ್ಲಿ ನೀವು ಒಂದ್ಸಲ ನನ್ನ ಜೊತೆಯಲ್ಲಿ ಮದ್ರಸಕ್ಕೆ ಬನ್ನಿ, ಅಲ್ಲಿ ಹೇಳ್ತಾ ಇರ್ಬೋದು, ಅಲ್ಲಿ ಮದ್ರಸಗಳಿಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಮದ್ರಸಾ ಹೆಸರು ತಕೊಂಡು ಆತಂಕವಾದಿ ಟೆರರಿಸ್ಟ್ ಕ್ಯಾಂಪ್ ನಡೀತಾ ಇರ್ಬೋದು ಅಲ್ಲಿ. ಆದ್ರೆ ನಮ್ಮ ಧರ್ಮದಲ್ಲಿ ಇಲ್ಲದ ಕೆಲಸ ಮಾಡ್ತಾರಲ್ಲ, ಅವನು ಮುಸಲ್ಮಾನ್ ಅಲ್ಲ, ಅವ್ರನ್ನು ಹೇಳ್ಬೇಕು. ಖಂಡನೆ ಮಾಡಿ. ಒಂದ್ ನಿಮಿಷ ಮೋಹನ್ ಗೌಡ್ರೆ, ಸಾದಿಕ್ ಪಾಷಾ ಅವರೇ, ತಾವು ಮದ್ರಾಸದಲ್ಲಿ ಅಂತ ಆಕ್ಟಿವಿಟೀಸ್ ಆಗಲ್ಲ ಅಂತ ಹೇಳಿದ್ರಿ, ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಮದ್ರಾಸ ಸೂಬಾನ್ ಅಲ್ಲ, ಮರ್ಕಜ್ ಸೂಬಾನ್ ಅಲ್ಲ. ಅದರ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಮೇಲೆ. ಅಲ್ಲಿ ಏನಾಗ್ತಿತ್ತು? ಪಾಕಿಸ್ತಾನದ ಮರ್ಕಜ್ ಸೂಬಾನದ ಮೇಲೆ ದಾಳಿ ಮಾಡಿದ್ದು ಅದು ಮದ್ರಾಸನೆ. ಅಲ್ಲಿ ಏನಾಗ್ತಿತ್ತು? ಟೆರರಿಸ್ಟ್ ಕ್ಯಾಂಪ್ ಆಗ್ತಿತ್ತು. ಟೆರರಿಸ್ಟ್ ಕ್ಯಾಂಪ್ ಆಗ್ತಿತ್ತು. ಬಾಂಗ್ಲಾದೇಶದಲ್ಲಿ ಏನಾಗ್ತಿದ್ದಾರೆ? ಹುಡುಕಿ ಬಾಂಗ್ಲಾದೇಶದಲ್ಲಿ ಏನು ಆಗಿಲ್ಲ ಅಂತ ಮಸೀದಿನಲ್ಲಿ ಇದ್ರಿ, ಅವ್ನ ದೇವಸ್ಥಾನದಲ್ಲಿ ಇಲ್ಲಿ ಯಾರನ್ನ ಇಲ್ಲಿ ಟೆರರಿಸ್ಟ್ ಎಲ್ಲಿ ಇರ್ತಾರೆ ಅಲ್ಲಿ ಹುಡುಕಿ ಸಾಯಿಸ್ಬೇಕು. ಈಗ ಅದು ಬಾಂಗ್ಲಾದೇಶ ನೆಕ್ಸ್ಟ್ ಟೆರರಿಸ್ಟ್ ಕಂಟ್ರಿ ಆಗುತ್ತೆ, ಇದು ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ಹಬ್ ಬಾಂಗ್ಲಾದೇಶ ಟೆರರಿಸಂಗೆ. ಇವತ್ತು ದುರಂತ ಈ ಮಾನಸಿಕತೆ ಏನು ಬಾಂಗ್ಲಾದೇಶದಲ್ಲಿ ಈ ತರ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇಷ್ಟೆಲ್ಲ ಆಕ್ರಮಣ ನಡೀತಾ ಇದೆ. ದುರಂತ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇವತ್ತು ಈ ಬಾಂಗ್ಲಾದೇಶಿ ಟೆರರಿಸ್ಟ್ಗಳು ಬೆಂಗಳೂರಿನಲ್ಲೇ ಸುಮಾರು ಒಂದು 60ಕ್ಕೂ ಹೆಚ್ಚು ಬಾಂಗ್ಲಾದೇಶಿ ಮೂಲದ ಟೆರರಿಸ್ಟ್ಗಳನ್ನು ಬೆಂಗಳೂರು ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಆ ಮಾನಸಿಕತೆ ಇವತ್ತು ಬರ್ತಾ ಇದೆ. 5 ಕೋಟಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ, 20 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಕೇವಲ ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಬೇರೆ ಬೇರೆ ದೇಶ ವಿರೋಧಿ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅವರಿಗೆ ಆಧಾರ್ ಕಾರ್ಡ್ ಸಿಗ್ತದೆ, ರೇಷನ್ ಕಾರ್ಡ್ ಸಿಗ್ತದೆ, ಸಿಟಿಜನ್ಶಿಪ್ ಸಿಗ್ತದೆ, ಎಲ್ಲ ಸಿಗ್ತಾ ಇದೆ, ಶೆಲ್ಟರ್ ಸಿಗ್ತಾ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಮಗ್ಗಲಲ್ಲ, ನಮ್ಮ ಒಳಗಡೆನೆ ಇವತ್ತು ಟೆರರಿಸ್ಟ್ಗಳನ್ನು ನಾವು ಸಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನಂತ ಹೇಳಿದ್ರೆ ಈ ಮಾನಸಿಕತೆ ಈ ಒಂದ್ ಕಡೆ ನೇರವಾಗಿ ಆಂತರಿಕವಾಗಿ ಮಾಡ್ತಿದೆ, ಮತ್ತೊಂದು ಕಡೆ ಅದನ್ನ ಸಮರ್ಥನೆ ಮಾಡುವಂತ ಸ್ಲೀಪರ್ ಸೆಲ್ಗಳು ಬೇರೆ ಬೇರೆ ರೋಹಿಂಗ್ಯಗಳ ಪರವಾಗಿ ಇಲ್ಲಿ ರ್ಯಾಲಿ ಆಗುತ್ತೆ. ಭಾರತನ ಧರ್ಮಛತ್ರ ಮಾಡ್ರಿ ಅವರಿಗೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ವರ್ಕ್ ಪರ್ಮಿಟ್ ಕೊಡಬೇಕು, ಅವ್ರ ಮಾನವೀಯತೆ ಆಧಾರದ ಮೇಲೆ ಭಾರತದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮವರೇ ಹೋಗಿ ಇವತ್ತು ಯಾಚಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ಮಾನಸಿಕತೆಗಳು ಒಂದು ರೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಭಾರತದಲ್ಲೇ ಭಾರತವನ್ನ ಬಾಂಗ್ಲಾದೇಶವನ್ನಾಗಿ ಮಾಡ್ಲಿಕ್ಕಾಗಿ ಆ ಮಾನಸಿಕತೆಯನ್ನು ಇಲ್ಲಿ ಸಾಕುವರು ಅತ್ಯಂತ ಅಪಾಯಕಾರಿ. ಈ ಮಾನಸಿಕತೆ ಬಗ್ಗೆ ನಾನು ಮಾತನಾಡ್ತೀನಿ. ನಾನು ಸಂಜೀವ್ ಕುಮಾರ್ ಅವರನ್ನ ಕೇಳಬೇಕು. ಸರ್, ಈ ಸಮಸ್ಯೆಯ ಮೂಲವನ್ನು ಹುಡುಕೊಂಡು ಹೋದ್ರೆ ರಾಡಿಕಲ್ ಇಸ್ಲಾಂ ಇದೆ ಅನ್ನೋದು ಗೊತ್ತಾಗೋದಕ್ಕೆ ದೊಡ್ಡದಾದಂಥ ಅಧ್ಯಯನದ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಬಾಂಗ್ಲಾದಲ್ಲಾಗಿರುವಂಥ ಸ್ಥಿತಿಗೆ. ಈ ರಾಡಿಕಲ್ ಇಸ್ಲಾಮಿಸಮ್ ಕೇವಲ ಬಾಂಗ್ಲಾಕ್ಕೆ ಸಮಸ್ಯೆ ಆಗ್ತಾ ಇರೋದಲ್ಲ, ಬೆಲ್ಜಿಯಂಗೂ ಸಮಸ್ಯೆ ಆಗ್ತಿದೆ, ಜರ್ಮನಿಗೂ ಸಮಸ್ಯೆ ಆಗ್ತಿದೆ.
ಮೊನ್ನೆ ಆಸ್ಟ್ರೇಲಿಯಾದಲ್ಲೂ ಸಮಸ್ಯೆ ಆಯಿತು, ನ್ಯೂಜಿಲ್ಯಾಂಡಲ್ಲೂ ಸಮಸ್ಯೆ ಇದೆ. ಸೊ ಯಾಕೆ ಈ ರೀತಿ ತನ್ನದ ಅಲ್ಲದ ವಿಚಾರಧಾರೆಯನ್ನು ನನಗೆ ಒಪ್ಪಿಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂಥ ಇಂಟಾಲರೆನ್ಸ್ ಯಾಕೆ ಬರುತ್ತೆ? ಕಾರಣ ಏನಪ್ಪಾ ಅಂದ್ರೆ ಐಡಿಯಾಲಜಿಕಲಿ ಏನು ಪ್ಯಾನ್ ಇಸ್ಲಾಮಿಸಮ್ ಅಂತೀವಲ್ಲ, ಇದು ಉದ್ದೇಶ ಏನು, ಮೇನ್ ಉದ್ದೇಶ ಏನು? ಇಸ್ಲಾಂ ಶುರು ಆದ್ಮೇಲೆ ಅದೊಂದು ವಿಸ್ತಾರವಾದಿ ಅಂದ್ರೆ ಒಂದು ಎಕ್ಸ್ಪಾನ್ಷನಿಸ್ಟ್ ಮೋಡ್, ಅಂದ್ರೆ ವಾಯ್ಲೆಂಟ್ ಎಕ್ಸ್ಪಾನ್ಷನಿಸಮ್ ಇಂದ ಎಕ್ಸ್ಪಾಂಡ್ ಆಗ್ತಾ ಹೋಯ್ತು ಪೂರಾ ವಿಶ್ವದಲ್ಲಿ. ಅದು ಯಾವುದೇ ರೀತಿಯಾದ ಒಂದು ಅಕಾಮಿಡೇಷನ್ ಆಗಲಿ, ಯಾವ ಟಾಲರೆನ್ಸ್ ಆಗಲಿ ಆ ಒಂದು ಆಧಾರದ ಮೇಲೆ ಎಕ್ಸ್ಪಾಂಡ್ ಆಗಲಿಲ್ಲ. ನೀವು ಅದು ಇತಿಹಾಸ ತೆಗೆದು ನೋಡ್ರಿ, ಆಲ್ಮೋಸ್ಟ್ 1000 ವರ್ಷದ ಇತಿಹಾಸ ಇದೆ ವಾಯ್ಲೆನ್ಸ್ ಬಗ್ಗೆ. ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಬರೀತಾರೆ ಇದ್ರ ಬಗ್ಗೆ, ಕ್ಲಾಶ್ ಆಫ್ ಸಿವಿಲೈಸೇಷನ್ಸ್ ಅಂತಂದು ಒಂದು ಪುಸ್ತಕ ಬರೀತಾರೆ. ಇದ್ರ ಒಂದು ಆಧಾರ ಏನಪ್ಪಾ ಅಂದ್ರೆ ಈ ಒಂದು ಫ್ಯೂಚರ್ನಲ್ಲಿ ನಮ್ಮ ಏನು ಮೊದಲು ಯುದ್ಧ ಆಗ್ತಿತ್ತು, ರಿಸೋರ್ಸಸ್ಗೆ ಯುದ್ಧ ಆಗ್ತಿತ್ತು, ಮಿನರಲ್ಸಿಗೆ ಯುದ್ಧ ಆಗ್ತಿತ್ತು, ಕಲ್ಚರಲ್ ವಾರ್ಸ್ ಆಗ್ತವೆ. ಆ ಕಲ್ಚರಲ್ ವಾರ್ಸ್ ಅನ್ನ ಮೇನ್ ಪ್ರೊಪಗೇಟರ್ಸ್ ಯಾರು? ಇಸ್ಲಾಮಿಕ್ ಸಿವಿಲೈಸೇಷನ್. ಸರ್ ನಾನು ಇದಕ್ಕೆ ಸೇರಿಸಿ ಉತ್ತರ ಕೊಟ್ಟುಬಿಡಿ ಸರ್. ನಾನು ಬಾಂಗ್ಲಾದೇಶದ ವಿಚಾರಕ್ಕೆ ಬರ್ತೀನಿ. ನಾನು ಈಗ ಬಾಂಗ್ಲಾದೇಶದಲ್ಲಿ ಬೆಂಗಾಲಿ ಮುಸಲ್ಮಾನರು ಮತ್ತು ಬೆಂಗಾಲಿ ಹಿಂದೂಗಳಿದ್ದಾರೆ, ಅಲ್ಪಸಂಖ್ಯಾತರು ಬೆಂಗಾಲಿ ಹಿಂದೂಗಳು. ಕಲ್ಚರ್ ಸೇಮು, ಫುಡ್ ಹ್ಯಾಬಿಟ್ ಸೇಮು, ಭಾಷೆ ಸೇಮು, ಇದೆಲ್ಲವೂ ಇದ್ರೂ ಕೂಡ ನನಗೆ ಹಿಂದೂವನ್ನು ನೋಡಿದ್ರೆ ಆಗಲ್ಲ. ಹಿಂದೂವನ್ನು ನೋಡಿದ್ರೆ ನನಗೆ ಸಿಟ್ಟು ಬರುತ್ತೆ, ಅಸಹನೆ ಉಂಟಾಗತ್ತೆ. ಈ ರೀತಿ ಬರೋದಕ್ಕೆ ಏನು ಕಾರಣ? ನನ್ನ ರೂಟನ್ನು ನಾನು ಯಾಕೆ ಮರಿತಾ ಇದ್ದೀನಿ? ನನ್ನ ರೂಟ್ ಬೆಂಗಾಲಿ ರೂಟು. ಈಗ ದೇಶ ಬೇರೆ ಆಗಿರಬಹುದು, ಧರ್ಮ ಬೇರೆ ಆಗಿರಬಹುದು, ನನ್ನ ರೂಟ್ ಒಂದೇ. ನಾನು ಅದೇ ಬೆಂಗಾಲಿ ಭಾಷಿಕ, ಬೆಂಗಾಲಿ ಕಲ್ಚರು, ಬೆಂಗಾಲಿ ಫುಡ್ ಹ್ಯಾಬಿಟ್ಟು ಎಲ್ಲವೂ ಕೂಡ. ಈ ರೂಟನ್ನೇ ಮರೀತಾರೆ ಯಾಕೆ ಅಂತ. ಇದು ಕ್ಲಾಶ್ ಆಫ್ ಐಡೆಂಟಿಟೀಸ್. ಈಗ ಸಮ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಾವು ಭಾರತದಲ್ಲಿ ನಾವು ಯಾವುದೇ ಒಂದು ಭಾಷೆ ಮಾತಾಡಲಿ, ಯಾವುದೇ ಇದನ್ನು ಮಾತಾಡಲಿ, ಒಂದು ಸಿಂಕಿಂಗ್ ಇರುತ್ತೆ. ಆದರೆ ಇಸ್ಲಾಮಿಕ್ ಐಡೆಂಟಿಟಿನೇ ಪ್ರೈಮರಿ. ಅದ್ರ ಬಿಯಾಂಡ್ ನೀವು ಯಾವುದೇ ಐಡೆಂಟಿಟಿ ಅಸರ್ಟ್ ಮಾಡಿದ್ರು ನೀವು ಮುಸ್ಲಿಮೇ ಅಲ್ಲ ಅನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಲಾಶ್ ಆಫ್ ಐಡೆಂಟಿಟೀಸ್ ಇದು. ನೀವು ಬೆಂಗಾಲಿ ಅಂತ ಮೊದಲು ಹೇಳ್ಕೊತಿರೋ ಅಥವಾ ಮುಸ್ಲಿಂ ಅಂತ ಮೊದಲು ಹೇಳ್ಕೊತಿರೋ? ನೀವು ಮೊದಲು ಮುಸ್ಲಿಂ ಅಂತ ಹೇಳ್ಕೊಂಡ್ರೆ ಆ ರೀತಿಯಾದ ಒಂದು ಪಾಲನೆ ನೀವು ಮಾಡಬೇಕಾಗತ್ತೆ. ಯಾವ ರೀತಿಯಪ್ಪ ಅಂದ್ರೆ, ನೀವು ಏನು ಪ್ಯಾನ್ ಇಸ್ಲಾಮಿಸಮ್ ಏನು ಸ್ಪ್ರೆಡ್ ಆಗುತ್ತಲ್ಲ, ಪ್ಯಾನ್ ಇಸ್ಲಾಮಿಸಮ್ ಸ್ಪ್ರೆಡ್ ಆಗ್ಬೇಕಂದ್ರೆ ಓನ್ಲಿ ಮುಸ್ಲಿಮ್ಸ್ ಆರ್ ಬ್ರದರ್ಸ್, ಹೋಲ್ ವರ್ಲ್ಡ್ ಮುಸ್ಲಿಮ್ಸ್ ಆರ್ ಬ್ರದರ್ಸ್, ಮುಸ್ಲಿಂ ಬ್ರದರ್ಹುಡ್ ಅಂತೀವಿ ಅದಕ್ಕೆ, ಉಮ್ಮಾ, ಇಸ್ಲಾಮಿಕ್ ಉಮ್ಮಾ. ಅದನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಬೇರೆ ಧರ್ಮದವರನ್ನ ಇಲ್ಲ ವೈಲೆಂಟ್ ಆಗಿ ಸಬ್ಡ್ಯೂ ಮಾಡ್ರಿ, ಇಲ್ಲ ಕನ್ವರ್ಟ್ ಮಾಡ್ರಿ. ಎರಡೇ ಉಪಾಯ, ಬೇರೆ ಮೂರನೇ ಉಪಾಯ ಇಲ್ಲ. ಎಕ್ಸಾಕ್ಟ್ಲಿ ಕಾಶ್ಮೀರದಲ್ಲೂ ಅದೇ ಆಗಿದ್ದು ಸರ್. ಅಲ್ಲ, ಒಂದು ಚಲಿಯು ಅಂತ ಘೋಷಣೆ ಕೂಗಿ ಓಡಿಸಿದ್ದೆ ಸರ್. ಕಾಶ್ಮೀರದಲ್ಲೂ ಅದೇ ಆಗಿದ್ದು. ಕಾಶ್ಮೀರದಲ್ಲಿ 1990 ಏನ್ ನಡೀತಿದ್ದಲ್ಲ, ಇದೇ ನಡೆದಿರುವಂತದ್ದು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ ನೋಡಿ. ಅದು RSS ಏನ್ ಮಾಡ್ತದೆ ಅದೂ ಇದೆ. ನಾನು ಒಂದು ಮಾತು ಕೇಳ್ತೀನಿ ನಿಮ್ಗೆ, ಒಂದ್ ನಿಮಿಷ ನಾನು ಕೇಳ್ಬೇಕು. ಹಿಂದೂ ಪರಿಷತ್ತು, ರಾಮ್ ಸೇನೆ ಎಲ್ಲ ಏನ್ ಮಾಡ್ತಾರೆ ಗೊತ್ತಿದೆ. ಸುವರ್ಣ ಅವರು ಬಂದು ಮಾತಾಡ್ತೀವಿ. ಇದು ನೋಡಿ ಡಿಬೇಟ್ RSS ನೋಡಿ ಇದು ಒಂದ್ ಮಾತು ಕೇಳ್ತೀನಿ ನಿಮ್ಗೆ. ಇದರಲ್ಲಿ ನಮ್ಮ ಭಾರತದಲ್ಲಿ ಮೋಬ್ ಲಿಂಚಿಂಗ್ ಆಗ್ತಾ ಇದೆಲ್ಲ, ಮುಸಲ್ಮಾನರಿಗೆ ಹೊಡಿತಾ ಇದ್ದಾರಲ್ಲ, ಅದು ಯಾವ ಧರ್ಮ ಅದು ಹೇಳಿ ಸ್ವಲ್ಪ. ಅಲ್ಲ, ಸ್ವಲ್ಪ ಅವ್ರು ಕೇಳ್ಬೇಕು. ಇಕ್ಕಿರ್ತಾನೆ, ಅವ್ರಿಗೆ 30 ಜನ ಹೋಗ್ಬಿಟ್ಟು ಮನೆಯಿಂದ ಆಚೆ ಕರ್ಕೊಂಡು ಮೋಬ್ ಲಿಂಚಿಂಗ್ ಮಾಡ್ಬಿಟ್ಟು ಸಾಯಿಸ್ತಾರಲ್ಲ, ಅದು ಯಾವ ಧರ್ಮ? ಅದು ಕಲ್ಚರ್. ಅದು ನೋಡಿ, ಅದಕ್ಕೆ ನೋಡಿ ಲಾಬುರಾಮ್ ಅಂತ ಲೈಫ್ ನಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಮುಸಲ್ಮಾನಿಗೆ ವಾಪಸ್ ಸಾಯಿಸ್ತಾನಲ್ಲ, ಅದು ಯಾವ ಧರ್ಮ ಲಾಬುರಾಮ್ದು? ಸಂಜೀವ್ ಕುಮಾರ್ ಅವರೇ, ಸಾದಿಕ್ ಅವರು ಪ್ಲೀಸ್ ಲಿಸನ್, ಇಲ್ಲಿ ಕೇಳಿಸ್ಕೊಳ್ಳಿ. ಅಷ್ಟು ದೂರ ಹೋಗಬೇಕಾದಂತ ಅಗತ್ಯ ಇಲ್ಲ. ಮೊನ್ನೆ ಬಾಂಗ್ಲಾದಲ್ಲಿ ಏನಾಯ್ತು? ಒಂದ್ ನಿಮಿಷ ದೀಪು ದಾಸ್ ಮೇಲೆ ಆರೋಪ ಕೇಳುವಂತು. ಹೌದು, ದೀಪು ದಾಸ್ ಸ್ಟೇಷನ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ದೀಪು ದಾಸನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸ್ಟೇಷನ್ನ ಮುಂದೆ ಸೇರಿದಂತ ಉದ್ರಿಕ್ತರು ಏನ್ ಮಾಡಿದ್ರು ಅಂತಂದ್ರೆ, ಆತನನ್ನು ನಮ್ಮ ಕೈಗೊಪ್ಪಿಸಿ ಅಂತ ಕೇಳಿದ್ರು. ಪೊಲೀಸರು ಆತನನ್ನು ಕೈಗೊಪ್ಪಿಸಿದ್ರು. DJ ಹಳ್ಳಿ KJ ಹಳ್ಳಿಯಲ್ಲೂ ಅದೇ ಆಗಿದ್ದು.
ನವೀನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಮ್ಮ ಕೈಗೆ ಒಪ್ಪಿಸಿ ಆತನನ್ನ ಅಂತ ಕೇಳಿದ್ದು ಇದೇ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ. ಮಾನಸಿಕತೆ ಸೇಮ್ ಇದೆ ಸಾದಿಕ್ ಪಾಷಾ ಅವರೇ, ಮಾನಸಿಕತೆ ಸೇಮ್ ಇದೆ, ಸೇಮ್ ಮಾನಸಿಕತೆ. ಹೋಲಿಕೆ ಮಾಡಬೇಡಿ, ಸೇಮ್ ಮಾನಸಿಕತೆ ಇದೆ. ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ನ ಸಮಯ. ಈ ಮಾನಸಿಕತೆಯನ್ನ ಸರಿಪಡಿಸದ ಹೊರತು ಜಗತ್ತಲ್ಲಿ ಇದು ಯಾವತ್ತಿದ್ರೂ ತಲೆನೋವೇ. ಬಾಂಗ್ಲಾ ಅಂತಲ್ಲ, ನಾಳೆ ಮತ್ತೊಂದು ರಾಷ್ಟ್ರದಲ್ಲಿ ಇದೇ ಸಮಸ್ಯೆ ಉದ್ಭವ ಆಗುತ್ತೆ. ಬಾಂಗ್ಲಾದೇಶಿಗಳಿಗೆ ಉದ್ಭವ ಆಗಿದೆ, ನೋಡಿ ಭಾರತದಲ್ಲಿ ಸಹ ಉದ್ಭವ ಆಗಿದೆ. ಅವರು ಟೆರರಿಸ್ಟ್ಗಳು, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇಲ್ಲ, ಅದು ಮಾಡ್ತಾ ಇದಾರೆ. ಎಲ್ಲ ಇಡೀ ಮುಸಲ್ಮಾನರು ಬೈಕಾಟ್ ಮಾಡ್ತಾರೆ. ಅದಕ್ಕೆ ಒಂದು ಮಾತು ನೋಡಿ, ಯಾವ ತರ ಬಾಂಗ್ಲಾದೇಶ ನಾವು ನೋಡ್ತಾ ಇದ್ದೀವಿ ಟಿವಿನಲ್ಲಿ, ಯಾವ ತರ ಬಾಂಗ್ಲಾದೇಶ. ಸ್ವಲ್ಪ ಕೇಳಿಸ್ಕೊಳ್ಳಿ, ನೀವು ಮಾತಾಡೋ ತನಕ ನಾನು ಸುಮ್ಮನೆ ಇರ್ತೀನಿ. ಯಾವ ತರ ಬಾಂಗ್ಲಾದೇಶದ್ದು ಅಲ್ಲಿ ದೌರ್ಜನ್ಯ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ. ಅದೇ ತರ ನಮ್ಮ ಭಾರತದಲ್ಲಿ ಮೊಬ್ ಲಿಂಚಿಂಗ್ ಆಗುತ್ತಲ್ಲ, ಇಡೀ ಪ್ರಪಂಚದಲ್ಲಿ ನೋಡ್ತಾರೆ. ನೋಡಿ, ಅಂಥವ್ರು ಇಂಥವ್ರು ಒಂದೇ ಅವರು ಒಂದೇ ನೋಡಿ. ಈ ದೌರ್ಜನ್ಯ ಮಾಡ್ತಾರಲ್ಲ, ಅವ್ರಿಗೆ ಯಾವ್ದು ಧರ್ಮ ಇಲ್ಲ. ಹೇಳಿದ್ರು ಆಗಲೂ ಅದನ್ನು ಪ್ರಸ್ತಾಪ ಮಾಡಿದ್ರು. ನೋಡಿ, ಇವರು ಒಬ್ಬ ಅಖ್ಲಾಕ್ ಕೇಸ್ ಪ್ರಕರಣದ ಬಗ್ಗೆ ಹೇಳ್ತಿದ್ದಾರೆ, ಆದ್ರೆ ಅದನ್ನ ವೈಯಕ್ತಿಕ ಸಭೆಯಲ್ಲಿ ನೋಡಿ 1990 ಒಂದು ನಿಮಿಷ ಕೇಳಿ, ನಿಮ್ಗೆ ಕೇಳಿದೆ. 1990 ಕಾಶ್ಮೀರ ಕಣಿವೆಯಲ್ಲಿ ಕೇವಲ ಕಾಶ್ಮೀರಿ ಹಿಂದೂಗಳು ಹೇಳುವ ಕಾರಣಕ್ಕಾಗಿ 7 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಉಟ್ಟ ಬಟ್ಟೆಯಲ್ಲಿ ಹೊರಹಾಕಿ 1 ಲಕ್ಷ ಕಾಶ್ಮೀರಿ ಹಿಂದೂಗಳನ್ನ ಅವರಿಗೆ ಮೂರೇ ಆಪ್ಷನ್ ಕೊಟ್ಟೆ. ಗವರ್ಮೆಂಟ್ ಇದು ಮಾಡಿರೋದು ಯಾರು ತರಿಸಿದ್ದಾರೆ ಅದನ್ನು ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಪಂಡಿತರಿಗೆ ನ್ಯಾಯ ಕೊಡ್ಸಕ್ಕೆ ದಮ್ಮಿಲ್ಲ, ಬೇರೆ ಹೇಳ್ತಾ ಇದ್ದೀರಾ. ಆ ಇಶ್ಯೂ ತಗೊಂಡು ಇಶ್ಯೂ ವರ್ಷ ನಿಮಗೆ 6 ಲಕ್ಷ ಕಾಶ್ಮೀರದಲ್ಲಿ 30 ವರ್ಷದ ಹಿಂದೆ ಏನು ಪಂಡಿತರನ್ನ ಹೊರ ಹಾಕಿದ್ದಾರೆ, ಇವತ್ತು ಬಾಂಗ್ಲಾದಲ್ಲಿ ನಡೀತಾ ಇದೆ. ಇದೇ ದೇವಬಂದ್ ಇವತ್ತು ಸರ್ಕನ್ ಸೆ ಜುಡಾ ಅಂತೇಳಿ ಬೆಂಗಳೂರಿನಲ್ಲಿ ರುದ್ರೇಶ್ ಅವರ ಮರ್ಡರ್ ಯಾಕಾಯ್ತು? ಹಿಂದೂ ಹೇಳುವ ಕಾರಣಕ್ಕಾಗಿ ಹತ್ಯೆ ಆಯ್ತು. ಪ್ರವೀಣ್ ಶೆಟ್ಟಿ ಮರ್ಡರ್ ಯಾಕಾಯ್ತು? ಪ್ರವೀಣ್ ಪೂಜಾರಿ ಹೇಳುವ ಕಾರಣಕ್ಕಾಗಿ ಧರ್ಮ ನೋಡಿ ಸಾಯ್ತಿದ್ದಾರೆ. ಇವತ್ತು ಯಾವ ಧರ್ಮದ ಮೇಲೆ ಮುಸಲ್ಮಾನ ಅಂತ ಅಮಾಯಕರ ಮುಸಲ್ಮಾನ ಸಾಯಿಸ್ತಾ ಇದ್ದಾರೆ. ಒಂದ್ ನಿಮಿಷ, ನಾನೊಂದು ಬ್ರೇಕ್. ಅಲ್ಲಿ ಮತಾಂಧತೆಯ ವಿಷ ಬೆಳೀತಾ ಇದೆ. ಒಂದು ಕಡೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಭಾರತ ವಿರೋಧಿ ಭಾವನೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಎಲ್ಲಿವರೆಗೆ ಅಂತಂದ್ರೆ ಅವರು ಈಶಾನ್ಯ ಭಾರತದ ನಮ್ಮ ಸಪ್ತ ಸಹೋದರಿಯರನ್ನ ನಮ್ಮ ಜೊತೆಗೆ ಸೇರಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡ್ತಿದ್ದಾರೆ. ಉತ್ತರನ ಪೌರುಷ ತೋರಿಸ್ತಾ ಇದ್ದಾರೆ. ಇದರ ಡೈರೆಕ್ಟ್ ಎಫೆಕ್ಟ್ ಏನು? ಯಾಕಂತಂದ್ರೆ ಲಾಂಗೆಸ್ಟ್ ಬಾರ್ಡರ್ ನಮಗೆ ಬಾಂಗ್ಲಾದ ಜೊತೆಗೆ. ಈಗ ನಾವು ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತೀವಿ, ಪಂಜಾಬ್ ಅಂತೀವಿ, ಕಾಶ್ಮೀರ್ ಅಂತೀವಿ. ಮೋಸ್ಟ್ ಅಂಡರ್ ರೇಟೆಡ್ ಏನಂತೀವಲ್ಲ ಈಗ ನಾರ್ತ್. ಮುಗಿಸ್ಲಿ ಅವರು. ಎಸ್ ಸರ್. ನಾಳೆ ನಾರ್ತ್ ಈಸ್ಟ್ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ 2 ಕಾರಣದಿಂದ. ಒಂದು, ಇಂಡಾಕ್ಟ್ರಿನೇಷನ್ ಆಗ್ತಾ ಇದೆ. ಪೂರಾ ನಾರ್ತ್ ಈಸ್ಟ್ ಅಲ್ಲಿ ಇಂಡಾಕ್ಟ್ರಿನೇಷನ್ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅಂತ ಅವ್ರ ಸರ್ಕಾರ ಇದ್ದ ಮೇಲೆ ಪೂರಾ ನಾರ್ತ್ ಈಸ್ಟ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಇದು. ಈಗ ನಾವು ಅಸ್ಸಾಮದ ಡೆಮೋಗ್ರಫಿ ತಗೊಂಡು ನೋಡ್ರಿ, ಮತ್ತೆ ಬೇರೆ ಒಂದು ಬಾಂಗ್ಲಾದೇಶ್ ಬಾರ್ಡರ್ ಇರೋ ಒಂದು ಡೆಮೋಗ್ರಫಿ ನೋಡ್ರಿ. ಅಲ್ಲಿ ಇನ್ಫಿಲ್ಟ್ರೇಷನ್ ಏನಾಗ್ತಾ ಇದೆಯಲ್ಲ, ಆಮೇಲೆ ಮ್ಯಾಂಗ್ರೋವ್ಸ್ ಏನಿದಾವಲ್ಲ ಅಲ್ಲಿ, ಸ್ಟೇಟ್ಲೆಸ್ನೆಸ್ ಏನಿದೆಯಲ್ಲ ಅಲ್ಲಿ, ಅದೆಲ್ಲವೂ ಪೂರ್ಣವಾಗಿ ಕೂಡಿ ನಾಳೆ ನಮಗೊಂದು ದೊಡ್ಡ ಬಾರ್ಡರ್ ಡಿಸ್ಪ್ಯೂಟ್ ಆಗೋದು ಬಾಂಗ್ಲಾದೇಶ್ ಅಂಡ್ ಇಂಡಿಯಾ. ನಾವು ಪಾಕಿಸ್ತಾನ ಅಂತ ಇದೀವಿ ಇಷ್ಟು ವರ್ಷ. ನಾಳೆ ನಮ್ಮ ಒಂದು ದೊಡ್ಡ ಎನಿಮಿ ಬಾಂಗ್ಲಾದೇಶ್. ಇಟ್ ಈಸ್ ಇನ್ ದ ಮೇಕಿಂಗ್. ಇಟ್ ವಿಲ್ ಬಿ ಎ ನೆಕ್ಸ್ಟ್ ಟೆರರ್ ಹಬ್. ಇಟ್ ವಿಲ್ ಬಿ ಎ ಟೆರರ್ ಫೋಮೆಂಟಿಂಗ್ ಕಂಟ್ರಿ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಎನಿಮೀಸ್ ಆಫ್ ಇಂಡಿಯಾ. ಎಸ್, ಸಾದಿಕ್ ಪಾಷಾ ಅವರೇ, ಬಾಂಗ್ಲಾದೇಶದ ವಿಚಾರ ಬಂದಾಗ ಈ ನುಸುಳುಕೋರರನ್ನ ಆಶ್ರಯ ಬೇಡಿ ಬಂದವರು ಅನ್ನೋ ರೀತಿಯಲ್ಲಿ ಚರ್ಚೆಗಳನ್ನು ಮಾಡಿದ್ದನ್ನು ನೋಡಿದೀವಿ ನಾವು. ಬಹಳ ಜನ ಇಲ್ಲಿ ಮಾನವತಾವಾದಿಗಳು ನುಸುಳುಕೋರರು ಬಂದ್ರೆ ಅವರು ಆಶ್ರಯ ಬೇಡಿ ಬಂದ್ರು ಅಂತ. ನಮ್ಮ ಮುಂದೆ ಈಗ ದೊಡ್ಡ ಸವಾಲಿರೋದೇ ಬಾಂಗ್ಲಾದೇಶದ ಗಡಿ.
ನಾಳೆಯ ದಿನ ನೀವು ತೆಗೆದುಕೊಳ್ಳುವಂತ, ನಿಮ್ಮ ಸಮುದಾಯ ತೆಗೆದುಕೊಳ್ಳುವಂತ ನಿಲುವು ನಿರ್ಧಾರಗಳು ಕೂಡ ದೇಶದ ಭದ್ರತೆಯ ವಿಚಾರವನ್ನು ಡಿಸೈಡ್ ಮಾಡುತ್ತೆ. ಏನು ಹೇಳ್ತೀರಿ? ನೋಡಿ ಸರ್, ಈಗ ಬಾಂಗ್ಲಾದೇಶದಿಂದ ನೋಡಿ ಈ ಕಾಲದೇನಿಲ್ಲ, ಈಗ ಕಮ್ಮಿ ಅಂದ್ರೆ ಒಂದು 30-40 ವರ್ಷದಿಂದ ಬಾಂಗ್ಲಾದೇಶಿ ಒಳಗಡೆ, ಭಾರತ ಒಳಗಡೆ ಬರ್ತಾ ಇದ್ದಾರೆ. ಬಟ್ ಸ್ಟೇಬಲ್ ಗವರ್ಮೆಂಟ್ ಇದ್ದಾಗ ಪ್ರಾಬ್ಲಮ್ ಇಲ್ಲ. ಈಗ ಸ್ಟೇಬಲ್ ಗವರ್ಮೆಂಟು ಇಲ್ಲ, ಯಾರೂ ಇಲ್ಲ ಅಂತ ಸ್ಥಿತಿ ಇದೆ ಅಲ್ಲಿ. ನೋಡಿ, ತುಂಬ ದೊಡ್ಡ ತಪ್ಪು ಏನಂದರೆ ಮಮತಾ ಬ್ಯಾನರ್ಜಿ ಅವ್ರು ಕರೆಕ್ಟೇ ಹೇಳಿದ್ದು, ಓಟಕ್ಕೋಸ್ಕರ ಇದು ಜಾಸ್ತಿ ಇದು ಮಾಡೋಕ್ಕೋಸ್ಕರ ಯಾರು ಬಂದ್ರೂ ಐಡೆಂಟಿ ಕೊಟ್ಬಿಡೋದು, ಆಧಾರ ಕೊಟ್ಬಿಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಭಾರತದ ಸೆಕ್ಯೂರಿಟಿ ಟೈಟ್ ಆಗಬೇಕು. ಈಗ ನೋಡಿ, ನಮಗೆ ಒಂದು ದೊಡ್ಡ ಅಪಾಯ ಅನ್ನೋದು ಬಾಂಗ್ಲಾದೇಶದಿಂದ ಕಲ್ಕತ್ತಾಗಿದೆ ಫಸ್ಟು. ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ಬೋದು. ಯಾಕಂದರೆ ಹೇಳಿದರೆ ನಮ್ಮ ದೇಶ ಕಾನೂನು ಭದ್ರತೆ ಇದೆ, ಬಾರ್ಡರ್ ಭದ್ರತೆ ಇದೆ, ಅದನ್ನು ಟೈಟ್ ಮಾಡಬೇಕು. ಈಗ ಬಾಂಗ್ಲಾದೇಶಿಗಳು ಯಾರಿದ್ದಾರೆ ಅವರನ್ನು ಆಚೆ ಕಳಿಸ್ಬೇಕು. ಅದು ಪರವಾಗಿದ್ದೀವಿ ನಾವು ಮುಸಲ್ಮಾನರು. ಯಾಕಂದ್ರೆ ಇಂಥವ್ರಿಂದ ಎಲ್ಲ ಇಡೀ ಪ್ರಪಂಚ ಮುಸಲ್ಮಾನದ ಹೆಸರು ಕೆಟ್ಟಾಗಬೇಡ. ಬಟ್ SIR ಗೆ ವಿರೋಧ ಮಾಡ್ತೀರಿ, ಏನೋ CAA ಬಂದಾಗ ವಿರೋಧ ಮಾಡ್ತೀರಿ, SIR ಗೆ ವಿರೋಧ ಮಾಡ್ತೀರಿ. ನೋಡಿ, ಇಲ್ಲಿ ಭಾರತೀಯರು ಯಾರಿದ್ದಾರೆ ಅವ್ರನ್ನು ತೊಂದರೆ ಆಗ್ಬಾರ್ದು. ಅದಕ್ಕೆ ನಾವು ಇದು ಮಾಡೋದು. ಕಾಗಜ್ ನಹೀ ದಿಖಾಯೆಂಗೆ ಅಂತ ಹೇಳ್ತೀರಿ, ಕಾಗಜ್ ನಹೀ ದಿಖಾಯೆಂಗೆ ಅಂತ ಹೇಳ್ತೀರಿ, ಸರಿ ಆಗಬೇಕು ಅಂತ ಹೇಳ್ತೀರಿ. ಸರಿ ಮಾಡೋದಕ್ಕೆ ಹೋದಾಗ ಕಾಗಜ್ ನಹೀ ದಿಖಾಯೆಂಗೆ ಅಂತ ಹೇಳ್ತೀರಿ. CAA, NRC, SIR ಬಂದ ಅಲ್ಲ ತಾನೇ ಇರೋದು. ರಿಪೇರಿ ಮಾಡಬೇಕು ಅಂತಂದ್ರೆ ಅದರಿಂದ ರಿಪೇರಿ ಮಾಡಬೇಕು. ಆವಾಗ ಪಾಪ್ಯುಲೇಷನ್ ಎಷ್ಟಿದೆ ಮುಸಲ್ಮಾನರು ಏನು ಅಂತ ಸತ್ಯ ಬರುತ್ತೆ. ಅದು ಬಿಡಿ. ಸಾದಿಕ್ ಪಾಷಾ ಅವರೇ ಕರೆಕ್ಟ್. ಇಲ್ಲಿ ಇದ್ದವರನ್ನ ಹೊರಗೆ ಹಾಕಬೇಕು, ಮೆಥಡ್ ಬೇಕು ಅಂತ ಆದಾಗ ಕಾಗಜ್ ನಹೀ ದಿಖಾಯೆಂಗೆ ಅಂತ ನೋಡಿ. ಏನಂದ್ರೆ ಬಲವಂತಾಗಿ ಮುಸಲ್ಮಾನರಿಗೆ ದೌರ್ಜನ್ಯ ಮಾಡಕ್ಕೆ ಈ ಕಾನೂನು ತಂದ್ರೆ ನಾವು ಒಪ್ಪಲ್ಲ. ಬಲವಂತಾಗಿ ಹೊರಗೆ ಹಾಕಬೇಕು ಅಂತ ಹೆಂಗ್ ಹಾಕಬೇಕು? ಇನ್ನೊಂದು ಏನಂದ್ರೆ ಬಾಂಗ್ಲಾದವರನ್ನ ಓಡಿಸಬೇಕು ಅಂತ ಹೆಂಗ್ ಓಡಿಸಬೇಕು? ಕಾಶ್ಮೀರ ಪಂಡಿತರ ಮೇಲೆ ದೌರ್ಜನ್ಯ ಆಯ್ತಲ್ಲ, ಅದಕ್ಕೆ ಏನ್ ಮಾಡ್ಲಿಲ್ಲ. ಇನ್ನೊಂದು ನಾನು ಗುಜರಾತ್ 6,000 ಮುಸಲ್ಮಾನರು ಅಂತ ಹೇಳಲ್ಲ ನಾನು, ಮನುಷ್ಯರು ಸದ್ರಲ್ಲ. ಅವ್ರಿಗೆ ಆ ಮನುಷ್ಯರಿಗೆ ಸಾಯ್ತಿರಲ್ಲ. ಅವರು ಯಾವ ಧರ್ಮ, ಯಾವ ಧರ್ಮ, ಆ ಧರ್ಮದಲ್ಲಿ ಅಮಾಯಕರ ಮನುಷ್ಯರಿಗೆ ಸಾಯಿಸಿ ಅಂತ. ಸಮಯ ಮೀರಿತು. ಸಾದಿಕ್ ಪಾಷಾ ಅವರೇ ಥ್ಯಾಂಕ್ ಯು. ಮಹಾನ್ ಅವರೇ ಧನ್ಯವಾದ. ಸಂಜೀವ್ ಕುಮಾರ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.